Welcome to sixth video, digital multimeter. Digital multimeter, we are very familiar meter, that is multimeter. We are using almost in all the labs. So multimeter, in the name itself, multitasking. It can measure current, it can measure voltage, it can measure the diode breakdown voltage. So so many quantities can measure in one single meter, that is called multimeter, multitasking meters. So we can measure AC current, DC current, AC voltage, DC voltage, continuity. So it can measure almost all electrical quantities. So that's a major meter in our electrical lab or electrical concepts, that is multimeter. Multimeter can appear in both the concepts, that is analog and digital. So in the digital meters we are learn about digital multimeter. So digital meters ಅಂತಂದಮೇಲೆ ನಾವು ಡಿಜಿಟಲ್ ಮೀಟರಲ್ಲೇ ಓದಬೇಕು, ದಟ್ ಈಸ್ ಡಿಜಿಟಲ್ ಮಲ್ಟಿಮೀಟರ್. ಮಲ್ಟಿಮೀಟರ್ ಬಗ್ಗೆ ನಾವು ನೋಡಿದ್ದೀವಿ, ನಮ್ಮ ಆಲ್ಮೋಸ್ಟ್ ಎಲ್ಲ ಲ್ಯಾಬ್ಗಳಲ್ಲೂ ಮಲ್ಟಿಮೀಟರ್ ಬೇಕು. ಯಾವುದೇ ಒಬ್ಬ ಎಲೆಕ್ಟ್ರಿಷಿಯನ್ ಆಗಲಿ ಅಥವಾ ಯಾವುದೇ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಲಿ ಅಥವಾ ಸೂಪರ್ವೈಸರ್ ಆಗಿರಲಿ, ಸೊ ಮಲ್ಟಿಮೀಟರ್ ಅನ್ನೋದೊಂದು ಬೇಕೇ ಬೇಕು ಇಕ್ವಿಪ್ಮೆಂಟು. ಸೊ ಮಲ್ಟಿಮೀಟರ್ನ ಯೂಸ್ ಮಾಡಿಕೊಂಡು ಸೋ ಮೆನಿ ಕ್ವಾಂಟಿಟೀಸ್, ಅಂದರೆ ಸೋ ಮೆನಿ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್ಗಳನ್ನ ನಾವು ಕಂಡುಹಿಡಿತೀವಿ. ಕರೆಂಟ್ ಆಗಿರ್ಬೋದು, ವೋಲ್ಟೇಜ್ ಆಗಿರ್ಬೋದು, ದೆನ್ ಅಗೇನ್ ಡಯೋಡ್ ಬ್ರೇಕ್ಡೌನ್ ವೋಲ್ಟೇಜ್ ಆಗಿರ್ಬೋದು, ದೆನ್ ಅಗೇನ್ ಟ್ರಾನ್ಸಿಸ್ಟರ್ NPN ಆ್ಯಂಡ್ PNP ಇದನ್ನು ಸೊ ಸಿಂಬಲ್ ಚೆಕ್ ಮಾಡ್ಬೋದು. ದೆನ್ ಅಗೇನ್ ವಿ ಹ್ಯಾವ್ ಟು ಮೆಜರ್ ಕಂಟಿನ್ಯೂಟಿ ಮೆಜರ್ ಮಾಡ್ಬೋದು. ಸೊ ಮೆನಿ ಕ್ವಾಂಟಿಟೀಸ್ ಶುಡ್ ಬಿ ಮೆಜರ್ಡ್ ಇನ್ ಒನ್ ಸಿಂಗಲ್ ಮೀಟರ್, ದಟ್ ಈಸ್ ಕಾಲ್ಡ್ ಮಲ್ಟಿಮೀಟರ್. ಇದನ್ನು ಭಾಳ ಸತಿ ಕೇಳಿದಾನೆ ಎಕ್ಸಾಮಲ್ಲಿ, ಕ್ವಶನ್ ಪೇಪರಲ್ಲಿ. ಸೊ ದಯವಿಟ್ಟು ರೆಫರ್ ಮಾಡಿರಿ. ಸೊ ನಾನು ಆಗಲೇ ಹೇಳ್ದಂಗೆ, ಸೊ ಕನ್ಸ್ಟ್ರಕ್ಷನ್ ಅರ್ಥ ಆಗಬೇಕು ಅಂದರೆ ಬ್ಲಾಕ್ ಡಯಾಗ್ರಾಮ್ ಗೊತ್ತಿರಲೇಬೇಕು. ಸೊ ಬ್ಲಾಕ್ ಡಯಾಗ್ರಾಮ್ ಅರ್ಥ ಆಗಬೇಕು. ಸೊ ಬ್ಲಾಕ್ ಡಯಾಗ್ರಾಮ್ ಅರ್ಥ ಆಗ್ಬಿಟ್ರೆ ಸೊ ಬರೆಯೋದು ಬರೀ ಸುಲಭ ಆಗುತ್ತೆ. ಸೊ ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ಬರೆಯೋಣ, ದಟ್ ಈಸ್ ಕನ್ಸ್ಟ್ರಕ್ಷನ್. ಬ್ಲಾಕ್ ಡಯಾಗ್ರಾಮ್ ನೋಡೋಕೆ ದೊಡ್ಡದಿದೆ, ಬಟ್ ಏನೂ ಇಲ್ಲ ಇದರಲ್ಲಿ. ಸೊ ವೆರಿ ಸಿಂಪಲ್. This is input, resistance, then it is given to the analog to digital converter. Finally it is display. Unit. Next, DC voltage. Attenuator. This attenuator is directly given to the analog to digital converter. Next, so first this is Ohms
means resistance. This is DC voltage. This is AC voltage. AC voltage is given to the attenuator. Next, it is given to AC to DC converter, and it is given to analog to digital converter. This is AC voltage. Next, AC current. Shunt. So AC by DC converter and given to analog to digital converter. This is AC. Next, DC current, that is shunt. Directly it is given to analog to digital converter. DC. So this is about the block diagram of multimeter. So this is a block diagram of multimeter. So multimeter na block diagram idu ನೋಡೋದಕ್ಕೆ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಕಾಣಿಸುತ್ತೆ, ಬಟ್ ಏನೂ ಇಲ್ಲ, ಇಟ್ ಈಸ್ ವೆರಿ ಸಿಂಪಲ್ ಬ್ಲಾಕ್ ಡಯಾಗ್ರಾಮ್. ಸೊ here we are taking 5 quantities: resistance, DC voltage, AC voltage, AC current, DC current. How it can measure resistance, DC voltage, AC voltage, AC current, DC current. ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಅಲ್ಲಿಗೆ ಬ್ಲಾಕ್ ಡಯಾಗ್ರಾಮ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ ಬಿಕಮ್ಸ್ ಕಂಪ್ಲೀಟೆಡ್. ಸೊ ಫಸ್ಟ್ ಇನ್ಪುಟ್ ಒಂದೊಂದೇ ಹೇಳ್ತಾ ಬರ್ತೀನಿ. ಫಸ್ಟ್ ಓಮ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ, ರೆಸಿಸ್ಟೆನ್ಸ್ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇಫ್ ಯು ಆರ್ ಮೆಜರಿಂಗ್ ರೆಸಿಸ್ಟೆನ್ಸ್, ಸೊ ಸಪೋಸ್ ಬಿಕಮ್ಸ್ 100 kilo ohms. ಓಕೆ, ವಿ ಆರ್ ಮೆಜರಿಂಗ್ 100 kilo ohms. ನಿಮ್ಮ ಮಲ್ಟಿಮೀಟ್ರಲ್ಲಿ ನೋಡ್ತೀರಿ, ಒಂದು ಕಾರ್ಬನ್ ರೆಜಿಸ್ಟರ್ ಕೊಟ್ಟಿರ್ತಾರೆ, ಕಲರ್ ಕೋಡ್ ರೆಜಿಸ್ಟರ್ ಕೊಟ್ಟಿರ್ತಾರೆ. ನೀವು ಅದನ್ನು 2 ಪ್ರೋಬ್ ಹಿಡ್ಕೊಂಡು ರೆಜಿಸ್ಟರ್ ಚೆಕ್ ಮಾಡ್ತೀವಿ, ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ದ ಸೇಮ್ ಕಾನ್ಸೆಪ್ಟ್, ಹೌ ಇಟ್ ಕ್ಯಾನ್ ಮೆಜರ್, ಹೆಂಗೆ ಒಳಗಡೆ ಯಾವ ಥರ ಪ್ರೋಸೆಸ್ ಆಗುತ್ತೆ ಅಂದರೆ ವೆರಿ ಸಿಂಪಲ್. ವೆನ್ ವಿ ಕನೆಕ್ಟ್ ರೆಸಿಸ್ಟೆನ್ಸ್ ಫಾರ್ ದ 2 probes, the input is selected to the ohms. We are selecting a range ಸೆಲೆಕ್ಟ್ ಮಾಡಿಟ್ಟಿರ್ತೀವಿ. 100 kilo ohm ಅಂತಂದರೆ ಸೊ ಅಲ್ಲಿ ಸೂಟಬಲ್ ರೆಸಿಸ್ಟೆನ್ಸ್ ರೇಂಜ್ ಯಾವುದಿರುತ್ತೆ ಅದನ್ನು ಸೆಟ್ ಮಾಡ್ತೀವಿ. ಸೆಟ್ ಮಾಡಿದ್ಮೇಲೆ ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್, ನಥಿಂಗ್ ಬಟ್ 100 kilo ohm. ಫಾರ್ ಎಕ್ಸಾಂಪಲ್ ಈ 100 kilo ohm ನಾವು ತೊಗೊಂಡಿದ್ದೀವಿ ಅಂದಮೇಲೆ 100 kilo ohmಗೆ ಸೂಟಬಲ್ ರೇಂಜ್ ಯಾವುದನ್ನು ಸೆಟ್ ಮಾಡಬೇಕು. ಸೆಟ್ ಮಾಡಿದ್ಮೇಲೆ ಸೊ ಚೆಕ್ ಮಾಡುತ್ತೆ. ಸೊ ದ್ಯಾಟ್ಸ್ 100 kilo ohm. ಅದರ ರೇಂಜ್ ಎಷ್ಟು ಸೆಲೆಕ್ಟ್ ಮಾಡಿದ್ದೀವಿ ಅದನ್ನು ಚೆಕ್ ಮಾಡುತ್ತೆ. ಸೊ ಚೆಕ್ ಮಾಡಿರೋದನ್ನ ಫೈನಲಿ ಇಟ್ ಈಸ್ ಗಿವನ್ ಟು ದ ಎ ಡಿ ಸಿ ಗೊತ್ತಿರಬೇಕು, ಯಾಕಂದರೆ ಡಿಸ್ಪ್ಲೇ ಮಾಡಬೇಕಾಗಿರೋದು ನಾವಿಲ್ಲಿ ಡಿಜಿಟಲ್ ಸಿಗ್ನಲ್ಸ್ಗಳಾಗಿ. ನಾನು ಸುಮಾರು ಸತಿ ಹೇಳ್ತಾ ಇರ್ತೀನಿ, ಡಿಜಿಟಲ್ ಮೀಟರ್ ಅಂದಮೇಲೆ ಫೈನಲಿ ವಿ ಹ್ಯಾವ್ ಟು ಡಿಸ್ಪ್ಲೇ ಇನ್ ಎ ಡಿಜಿಟಲ್ ಕಾನ್ಸೆಪ್ಟ್. ಸೊ ಡಿಜಿಟಲಲ್ಲೇ ಅದನ್ನು ಡಿಸ್ಪ್ಲೇ ಮಾಡಬೇಕು. ಸೊ ರೆಸಿಸ್ಟೆನ್ಸ್ ಮೆಷರ್ ಮಾಡಿದ್ಮೇಲೆ ಒನ್ಸ್ ದ ರೆಸಿಸ್ಟೆನ್ಸ್ ಇಸ್ ಫೈಂಡ್ ಔಟ್, ಫೈನಲಿ ಇಟ್ ಈಸ್ ಗಿವನ್ ಟು ದ ADC. ADC is converts analog to digital signal. That digital signal is displayed in a display. Very simple idea. First input is given. For example, on 100 kilo ohm ತೊಗೊಂಡಿದ್ದೀನಿ ಅಂದರೆ 100 kilo ohmಗೆ ಸೂಟಬಲ್ ರೇಂಜ್ ಯಾವುದಿರುತ್ತೆ ಅದನ್ನು ಸೆಟ್ ಮಾಡ್ಕೋಬೇಕು. ಸೂಟಬಲ್ ರೆಸಿಸ್ಟೆನ್ಸ್ is connected. Suitable resistance is connected, which is given to the analog to digital converter. Then it is converted into digital. Then digital signal is displayed in a display unit. This is a very simple. Ohms is over. ಭಾಳ ಸಿಂಪಲ್. ನಾವು ಎಷ್ಟು ತೊಗೊಂಡಿದ್ದೀವಿ ಒಂದು ಎಕ್ಸಾಂಪಲ್ ಹೇಳೋದಾದರೆ 100 kilo ohm ರೆಸಿಸ್ಟೆನ್ಸ್ ನಾವು ಕೊಟ್ಟಿದ್ದೀವಿ, ಅದಕ್ಕೆ ಸೂಟಬಲ್ ರೇಂಜ್ ಎಷ್ಟಿರುತ್ತೆ ಇಲ್ಲಿ ಸೆಟ್ ಮಾಡ್ಕೋಬೇಕು. ಸೆಲೆಕ್ಟ್ ದ ಸೂಟಬಲ್ ರೆಸಿಸ್ಟೆನ್ಸ್ ವಿಚ್ ಈಸ್ ಕನ್ವರ್ಟೆಡ್ ಇನ್ ಟು ಡಿಜಿಟಲ್ ಸಿಗ್ನಲ್ ದಟ್ ಈಸ್ ಡಿಸ್ಪ್ಲೇಡ್ ಇನ್ ಎ ಡಿಸ್ಪ್ಲೇ ಯೂನಿಟ್. ಓಮ್ಸ್ ಈಸ್ ಓವರ್. ನೆಕ್ಸ್ಟ್ ಒಂದು ಟ್ರಿಕ್ ಹೇಳ್ತೀನಿ ಇಲ್ಲಿ. ಏನೇ ಔಟ್ಪುಟ್ ಬರಬೇಕು ಅಂದರೆ ದಟ್ ಈಸ್ DC ವೋಲ್ಟೇಜಲ್ಲೇ ಔಟ್ಪುಟ್ ಬರಬೇಕು. ಮಲ್ಟಿಮೀಟ್ರಲ್ಲಿ ಔಟ್ಪುಟ್ ಶುಡ್ ಬಿ ಇನ್ DC ವೋಲ್ಟೇಜ್. ಔಟ್ಪುಟ್ ಏನಾಗಿರಬೇಕು ಅಂತ ಹೇಳ್ತಾನೆ, DC ವೋಲ್ಟೇಜ್ ಬರಬೇಕು. ನೋಡಿ, AC ಕರೆಂಟ್ ಮೆಷರ್ ಮಾಡಿದ್ರು DC ವೋಲ್ಟೇಜ್ ಔಟ್ಪುಟ್ ಬರಬೇಕು.
ಡಿ ಸಿ ಕರೆಂಟ್ನ ಮೆಷರ್ ಮಾಡ್ತಾ ಇದ್ವಿ ಅಂದ್ರೂ ಔಟ್ಪುಟ್ಟು ಡಿ ಸಿ ವೋಲ್ಟೇಜೇ ಬರಬೇಕು. ಎ ಸಿ ವೋಲ್ಟೇಜ್ ಮೆಷರ್ ಮಾಡ್ತಾ ಇದ್ದೀನಿ ಅಂದ್ರೂ ಔಟ್ಪುಟ್ಟು ಡಿ ಸಿ ವೋಲ್ಟೇಜೇ ಬರಬೇಕು. ಆ ಥರ ನಾವು ಇಲ್ಲಿ ಕನ್ವರ್ಷನ್ ಮಾಡ್ಕೊಂಬರ್ಬೇಕು. ಯಾಕೆ ಅಂತ ನಾನು ನಿನ್ನೆ ಹೇಳಿದೆ ನಿಮಗೆ 4-5ನೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಎಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಇರೋದ್ರಿಂದ ಇಟ್ ಆಪರೇಟ್ಸ್ ಓನ್ಲಿ ಫಾರ್ ಡಿ ಸಿ ವೋಲ್ಟೇಜಿಗೆ ಮಾತ್ರ ಆಪರೇಟ್ ಆಗುತ್ತೆ, ಎ ಸಿಗೆ ಆಪರೇಟ್ ಆಗಲ್ಲ. ಸೊ ಏನೇ ಕ್ವಾಂಟಿಟಿ ನೀವು ಮೆಷರ್ ಮಾಡಿದ್ರು ವಾಟ್ ಶುಡ್ ಬಿ ಇನ್ ದ ಫೈನಲ್ ಅಂತಂದರೆ ದಟ್ ಈಸ್ ಡಿ ಸಿ ವೋಲ್ಟೇಜ್. ಔಟ್ಪುಟ್ ಏನಾಗಿರಬೇಕು ಅಂತ ಹೇಳ್ತಾನೆ, ಡಿ ಸಿ ವೋಲ್ಟೇಜೇ ಬರಬೇಕು. ಎ ಸಿ ವೋಲ್ಟೇಜಲ್ಲಿ ರನ್ ಮಾಡೋಂಗಿಲ್ಲ, ಅಥವಾ ಎ ಸಿ ವೋಲ್ಟೇಜಲ್ಲಿ ಕಂಟಿನ್ಯೂ ಮಾಡೋಂಗಿಲ್ಲ. ಎ ಸಿ ವೋಲ್ಟೇಜಲ್ಲಿ ಕಂಟಿನ್ಯೂ ಮಾಡಿದ್ರೆ ಅಥವಾ ಎ ಸಿ ಕರೆಂಟಲ್ಲಿ ಕಂಟಿನ್ಯೂ ಮಾಡಿದ್ರೆ ಇವು ಯಾವೂ ಉಳಿಯಲ್ಲ. ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಏನಾಗ್ತವೆ, ಸೊ ಬರ್ನ್ ಆಗ್ತವೆ, ಇಟ್ ಬಿಕಮ್ಸ್ ಹಜಾರ್ಡಸ್. ಸೊ ದಟ್ಸ್ ಅ ಕಾನ್ಸೆಪ್ಟ್. ಫೈನಲಿ ದ ಔಟ್ಪುಟ್ ಈಸ್ ಕನ್ವರ್ಟೆಡ್ ಇನ್ ಟು ಡಿ ಸಿ ವೋಲ್ಟೇಜಾಗೆ ಕನ್ವರ್ಟ್ ಆಗಬೇಕು. ಸೊ ದಟ್ಸ್ ಒನ್ ಟ್ರಿಕ್. ಎಲ್ಲದೂ ಅಷ್ಟೇ, ಅದೊಂದು ಟ್ರಿಕ್ ಈ ಮಲ್ಟಿಮೀಟರ್ ನೆನ್ಪಿಟ್ಕೋಬೇಕು. ಎಕ್ಸೆಪ್ಟ್ ರೆಸಿಸ್ಟೆನ್ಸ್ ಬಿಟ್ಬಿಡಿ. ರೆಸಿಸ್ಟೆನ್ಸ್ ಇಸ್ ವೆರಿ ಸಿಂಪಲ್, ಏನಿಲ್ಲ, ಒಂದು ಸೂಟಬಲ್ ರೆಸಿಸ್ಟೆನ್ಸ್, ಇದೊಂದು ತಲೆ ಹೊಡೆಟ್ಕೊಂಡ್ರೆ suitable resistance is connected which is given to next ಎಲ್ಲಿ ಕೊಡ್ತಾ ಇದೀವಿ, ಅದನ್ನ ಸೀದಾ ಎಲ್ಲಿಗೆ ಹೋಗ್ತಾ ಇದೆ, ADCಗೆ ಹೋಗ್ತಾ ಇದೆ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಗೆ ಹೋಗ್ತಾ ಇದೆ. ಡೈರೆಕ್ಟಾಗಿ ಬರ್ಬಿಟ್ರೆ suitable resistance is connected which is converted to digital signal by using ADC, then it is displayed in a display unit. Close. Then remaining quantities ಏನಿದೆ, ಫಾರ್ ಎಕ್ಸಾಂಪಲ್ AC ವೋಲ್ಟೇಜ್ ಆಗಲಿ, AC ಕರೆಂಟ್ ಆಗಲಿ, DC ಕರೆಂಟ್ ಆಗಲಿ, DC ವೋಲ್ಟೇಜ್ ಆಗಲಿ, ಏನೇ ಕ್ವಾಂಟಿಟೀಸ್ಗಳು ಮೆಷರ್ ಮಾಡಬೇಕಾದ್ರೆ ಔಟ್ಪುಟ್ ಏನು ಬರಬೇಕು, ಡಿ ಸಿ ವೋಲ್ಟೇಜೇ ಬರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ AC ವೋಲ್ಟೇಜ್ ಇದೆ. ಈ AC ವೋಲ್ಟೇಜ್ ನಾನು ಮುಂದಕ್ಕೆ ಬಿಡೋಕ್ಕಾಗಲ್ಲ ಅಥವಾ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ, ಸುಟ್ಟೋಗುತ್ತೆ, ಡಿಸ್ಪ್ಲೇ ಯೂನಿಟಲ್ಲಿ ಸುಟ್ಟೋಗುತ್ತೆ. ಸೊ AC ವೋಲ್ಟೇಜ್ನ ಫಸ್ಟು DC ವೋಲ್ಟೇಜ್ ಆಗಿ ಕನ್ವರ್ಟ್ ಆಗಬೇಕು. ದ್ಯಾಟ್ಸ್ DC ವೋಲ್ಟೇಜ್ನ ಡಿಸ್ಪ್ಲೇ ಮಾಡ್ತೀವಿ. ನೆನ್ಪಿಟ್ವಿ ನೋಡಿ, AC ವೋಲ್ಟೇಜ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ AC ಕರೆಂಟ್ ಇದೆ. ಆ AC ಕರೆಂಟ್ನ ಕೊಟ್ಟರೆ ಸುಟ್ಟೋಗುತ್ತೆ, ನೆಕ್ಸ್ಟ್ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಸುಟ್ಟೋಗ್ತದೆ. ಸೊ AC ಕರೆಂಟ್ನ DC ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, DC ವೋಲ್ಟೇಜ್ ಇಸ್ ಅ ಫೈನಲ್ ಔಟ್ಪುಟ್. ಎಲೆಕ್ಟ್ರಾನಿಕ್ಸಲ್ಲಿ ಆಪರೇಟ್ ಆಗುವಂಥ ವೋಲ್ಟೇಜ್ ಯಾವುದು, ದಟ್ ಈಸ್ DC ವೋಲ್ಟೇಜ್. ಎಲೆಕ್ಟ್ರಾನಿಕ್ಸ್ಗೆ ಆಪರೇಟ್ ಆಗುವಂಥ ವೋಲ್ಟೇಜ್ ಯಾವುದು, DC ವೋಲ್ಟೇಜ್. ಸೊ DC ವೋಲ್ಟೇಜ್ ಆಗಿ ಕನ್ವರ್ಟ್ ಆಗೋದು. ಈಗ ಎರಡನೇದಕ್ಕೆ ಬರ್ತೀನಿ. ಫಸ್ಟ್ನೇದು ಗೊತ್ತಾಯಿತು, ಇನ್ ದ ಮೆಷರ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್. ಫಾರ್ ಎಕ್ಸಾಂಪಲ್ 100 ಕಿಲೋ ಓಮ್ ನಾನು ಮೆಷರ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಸೂಟಬಲ್ ರೇಂಜ್ ಯಾವುದಿರುತ್ತೆ ನೋಡಿ. ಅಲ್ಲಿ ನಿಮ್ಮ ಮಲ್ಟಿಮೀಟ್ರಲ್ಲಿ 100 ಕಿಲೋ ಓಮ್ಗೆ 100 ಕಿಲೋ ಓಮ್ ಅಂತಲೇ ಇದೆ, 200 ಕಿಲೋ ಓಮ್ ಅಂತ ಇದೆ. ಸೊ 100 ಕಿಲೋ ಓಮ್ಗೆ ನಾನು 100 ಕಿಲೋ ಓಮ್ ಅಂತ ಸೆಟ್ ಮಾಡ್ಕೋಬೇಕು. ಸೊ ರೇಂಜ್ 100 ಕಿಲೋ ಓಮ್ ಸೆಟ್ ಮಾಡ್ಕೊಳ್ಳಿ. ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್. ಅದನ್ನು ಡಿಜಿಟಲಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಅದನ್ನು ಡೈರೆಕ್ಟಾಗಿ ಎಲ್ಲಿ ಕೊಟ್ಟೆ, ADC ಕೊಟ್ಟೆ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಆಯಿತು. ಸೊ ಡಿಜಿಟಲ್ ಸಿಗ್ನಲ್ನ ಸೊ LCDಯಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ವೆರಿ ಸಿಂಪಲ್, ಕ್ಲಿಯರ್ ಐಡಿಯಾ. ಇದು ಗೊತ್ತಾಗ್ಬಿಡುತ್ತೆ ನಮಗೆ, ಸಮಸ್ಯೆ ಇಲ್ಲ. ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ವಿಚ್ ಈಸ್ converted into digital signal by using ADC, then it is displayed in a display unit. Next, coming to AC voltage. ಅದರ್ ಕ್ವಾಂಟಿಟೀಸ್ ನಾನು ಹೇಳಿದ್ದೀನಿ, ಆ ಟ್ರಿಕ್ ದಯವಿಟ್ಟು ನೆನ್ಪಿಟ್ಕೋಬೇಕು. ಅದರ್ ಕ್ವಾಂಟಿಟೀಸ್ನ ಮೆಜರ್ ಮಾಡಬೇಕಾದ್ರೆ ಔಟ್ಪುಟ್ ಏನು ಬರಬೇಕು, DC ವೋಲ್ಟೇಜೇ ಬರಬೇಕು. ವೆರಿ ಸಿಂಪಲ್, ಔಟ್ಪುಟ್ಟು DC ವೋಲ್ಟೇಜ್ ಬರಲೇಬೇಕು. ಔಟ್ಪುಟ್ DC ವೋಲ್ಟೇಜೇ ಬರಬೇಕು. AC ವೋಲ್ಟೇಜಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, AC ಕರೆಂಟಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, DC ಕರೆಂಟಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಓನ್ಲಿ ಫೈನಲಿ ಔಟ್ಪುಟ್ ಶುಡ್ ಬಿ DC ವೋಲ್ಟೇಜ್. ಓಕೆ, ಫಸ್ಟ್ ಇನ್ ದ ಮೆಷರ್ಮೆಂಟ್ ಆಫ್ AC ವೋಲ್ಟೇಜ್ನ ಮೆಷರ್ ಮಾಡಬೇಕಾದ್ರೆ ಫಸ್ಟ್ ದ ಇನ್ಪುಟ್ ಸಿಗ್ನಲ್ ಈಸ್ ಅಟಿನ್ಯೂಯೇಟೆಡ್. ಯಾಕೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾನು ನಿನ್ನೆ. ಸೊ ಮೀನ್ಸ್ 5th ವಿಡಿಯೋದಲ್ಲಿ ಹೇಳಿದ್ವಿ ನಾವು. ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ಅಟಿನ್ಯೂಯೇಟರ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಅಟಿನ್ಯೂಯೇಟರ್ ಸಿಗ್ನಲ್, ಇನ್ಪುಟ್ ಸಿಗ್ನಲ್ ಏನಾಗಿರುತ್ತೆ ಅಂತ ಹೇಳಿದ್ದೀನಿ, ಆಲ್ವೇಸ್ ವೆರಿ ಪುವರ್ ಕ್ವಾಲಿಟಿ, ಪುವರ್ ಸ್ಟ್ರೆಂತ್. ಸಿಗ್ನಲ್ ಸ್ಟ್ರೆಂತ್ ಭಾಳ ಕಡಿಮೆ ಇರುತ್ತೆ ಇನ್ಪುಟ್ ಸಿಗ್ನಲ್. ಅಂತ ಇನ್ಪುಟ್ ಸಿಗ್ನಲ್ನ ಬೂಸ್ಟ್ ಮಾಡಬೇಕು. ಸೊ ಬೂಸ್ಟ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ಆ್ಯಂಪ್ಲಿಫೈಯರ್ ಅಥವಾ ಅಟಿನ್ಯೂಯೇಟರ್ನ ಬಳಕೆ ಮಾಡ್ತೀವಿ. ನಾನು ಹೇಳಿದ್ದೀನಿ ಓದ್ ಕ್ಲಾಸ್ಗಳಲ್ಲೆಲ್ಲ. ನಾವು ನಾರ್ಮಲ್, ಸೊ ನಿಮ್ಮ ಕಾಲೇಜಿನ ನಾವು ಅದನ್ನು ಚರ್ಚೆ ಮಾಡಿದ್ವಿ. ಕ್ಲಾಸ್ ಹಿಂದೆ ಇರೋವಂಥ ಎಲ್ಲ ಚಾಪ್ಟರ್ಸ್ಗಳಲ್ಲೂ ಬಂದಿದೆ, ಅದು ಆ್ಯಂಪ್ಲಿಫೈರ್ಸ್ ಬಗ್ಗೆ ಬಂದಿದೆ. ಸೊ ಅಟಿನ್ಯೂಯೇಟರ್ಸ್ ಬಳಕೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡೋಕ್ಕೋಸ್ಕರ ಅಥವಾ ಸಿಗ್ನಲ್ ಸ್ಟ್ರೆಂತ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಅಟಿನ್ಯೂಯೇಟರ್ನ ಬಳಕೆ ಮಾಡ್ತೀವಿ. ಆ್ಯಂಪ್ಲಿಫೈರ್ ಅಂತಲೂ ಕರೀತಾರೆ, ಅದು ಅಟಿನ್ಯೂಯೇಟರ್ ಅಂತಲೂ ಕರೀತಾರೆ. ಎರಡಲ್ಲಿ ಯಾವುದಾದ್ರೂ ಬರೀ. ಇನ್ ದ ಮೆಷರ್ಮೆಂಟ್ ಆಫ್ AC ವೋಲ್ಟೇಜ್ ಫಸ್ಟ್ ದ ಸಿಗ್ನಲ್ ಈಸ್ ಅಟಿನ್ಯೂಯೇಟೆಡ್. ಓಕೆ, ದೆನ್ ಇಲ್ಲಿ ನೋಡಿ AC ವೋಲ್ಟೇಜ್ ಇದೆ, ಅದನ್ನು ಹಂಗೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಯಾಕೆಂದರೆ ಫೈನಲ್ ಔಟ್ಪುಟ್ ಬರಬೇಕಾಗಿರೋದು ಯಾವುದು, DC ವೋಲ್ಟೇಜ್. ಸೊ ಆ AC ವೋಲ್ಟೇಜ್ನ ಏನು ಮಾಡ್ಬೇಕು, ನಂಗೆ ಈಗ
ಡಿ ಸಿ ವೋಲ್ಟೇಜಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಎ ಸಿ ಟು ಡಿ ಸಿ ಕನ್ವರ್ಟರ್ನ ತೊಗೊಂಡ್ವಿ. ನೋಡಿ, ಬಂದಿರೋವಂಥ ಎ ಸಿ ವೋಲ್ಟೇಜ್ನ ಮೆಷರ್ ಮಾಡಬೇಕಾದ್ರೆ ಫಸ್ಟ್ ಅದನ್ನು ಅಟಿನೇಟ್ ಮಾಡ್ತೀವಿ, ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡಿದ್ವಿ, ಬೂಸ್ಟ್ ಆಗಿರುವಂಥ ಸಿಗ್ನಲ್ನ ಸೊ ಅದನ್ನು ಡಿ ಸಿ ವೋಲ್ಟೇಜ್ಗೆ ಪರಿವರ್ತನೆ ಮಾಡಬೇಕು. ಯಾಕೆಂದರೆ ಎಲ್ಲ ಕ್ವಾಂಟಿಟೀಸ್ಗಳು ಫೈನಲಿ ಔಟ್ಪುಟ್ ಬರಬೇಕಾಗಿರೋದು ಯಾವುದರಲ್ಲಿ, ಡಿ ಸಿ ವೋಲ್ಟೇಜಲ್ಲೇ ಬರಬೇಕಾಗಿರೋದು. ಇದೊಂದು ನೆನ್ಪಿಟ್ಕೋಬೇಕು, ಮಲ್ಟಿಮೀಟ್ರಲ್ಲಿ ಎಲ್ಲ ಕ್ವಾಂಟಿಟೀಸ್ಗಳು ಫೈನಲ್ ಔಟ್ಪುಟ್ ಬರಬೇಕಾಗಿರೋದು ಯಾವುದು, ಡಿ ಸಿ ವೋಲ್ಟೇಜ್, ಡಿ ಸಿ ವೋಲ್ಟೇಜ್, ಡಿ ಸಿ ವೋಲ್ಟೇಜ್. ಸೊ ಎ ಸಿ ವೋಲ್ಟೇಜ್ ಸಿಗ್ನಲ್ನ ಬೂಸ್ಟ್ ಮಾಡಿ ಅದನ್ನು ಡಿ ಸಿ ವೋಲ್ಟೇಜ್ಗೆ ಪರಿವರ್ತನೆ ಮಾಡ್ತೀವಿ ಬೈ ಯೂಸಿಂಗ್ ಎ ಸಿ ಟು ಡಿ ಸಿ ಕನ್ವರ್ಟರ್. ಆ್ಯಂಡ್ ರಿಮೈನಿಂಗ್ ಇಟ್ ಈಸ್ ಡಿಸ್ಪ್ಲೇಡ್ ಇನ್ ಡಿಜಿಟಲ್ ಸಿಗ್ನಲ್ಸ್. ಸೊ ಅದನ್ನು ಫೈನಲಿ ಮಾತನ್ನ ಅನಲಾಗ್ ಟು ಡಿಜಿಟಲ್ ಸಿಗ್ನಲ್. ನೋಡಿ, ಒಂದಕ್ಕೆ ಕೊಟ್ಟಿದ್ದೀವಿ, ಎ ಡಿ ಸಿ ಒಂದೇ ಇದೆ, ಎಲ್ಲನೂ ತಗೊಂಬಂದು ಎ ಡಿ ಸಿ ಒಂದಕ್ಕೆ ಕೊಟ್ಟಿದ್ದೀವಿ. ಇಲ್ಲಿ ಇನ್ನು ಬೇರೆ ಬೇರೆ ಎ ಡಿ ಸಿನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಒಂದೊಂದು ಎ ಡಿ ಸಿ ಅವಶ್ಯಕತೆ ಇಲ್ಲ, ಒಂದೇ ಎ ಡಿ ಸಿ ಸಾಕು. ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಒಂದೇ ಸಾಕು. ಆ ಒಂದನ್ನೇ ಯೂಸ್ ಮಾಡಿಕೊಂಡು ಎಲ್ಲದನ್ನು ಇಂಟರ್ಫೇಸ್ ಮಾಡ್ಬೋದು. ನೋಡಿ, ಎ ಸಿ ವೋಲ್ಟೇಜ್ ಮೆಷರ್ ಮಾಡಬೇಕಾದ್ರೆ ಸಿಗ್ನಲ್ನ ಫಸ್ಟು ಅಟಿನೇಟ್ ಮಾಡ್ಕೋಬೇಕು, ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡಬೇಕು. ಬೂಸ್ಟ್ ಆಗಿರೋವಂಥ ಸಿಗ್ನಲ್ಸ್ನ ಸೀದಾ ಏನು ಮಾಡ್ತೀವಿ ನಾವು, ಎ ಸಿ ಟು ಡಿ ಸಿ ಕನ್ವರ್ಟರ್ ಕೊಡ್ತೀವಿ. ಯಾಕೆಂದರೆ ಔಟ್ಪುಟ್ ಬರಬೇಕಾಗಿರೋದು ನಮ್ಗೆ ಯಾವುದರಲ್ಲಿ, ಡಿ ಸಿ ವೋಲ್ಟೇಜಲ್ಲಿ ಔಟ್ಪುಟ್ ಬರಬೇಕಾಗಿರೋದು. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್. ಡಿ ಸಿ ವೋಲ್ಟೇಜ್ಗೆ ಕನ್ವರ್ಷನ್ ಮಾಡಲೇಬೇಕು, ವೆರಿ 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 ಇಂಪಾರ್ಟೆಂಟ್. ಸೊ ಎ ಸಿ ವೋಲ್ಟೇಜ್ ಹಂಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇಟ್ ಬಿಕಮ್ಸ್ ಹಜಾರ್ಡಸ್. ಸೊ ಸುಟ್ಟೋಗ್ತವೆ. ಸೊ ಹಂಗಾಗಿ ಎ ಸಿ ವೋಲ್ಟೇಜ್ನ ಡಿ ಸಿ ವೋಲ್ಟೇಜಾಗಿ ಪರಿವರ್ತನೆ ಮಾಡಿಕೊಂಡು ದೆನ್ ಇಟ್ ಈಸ್ ಗಿವನ್ ಟು ದ ಎ ಡಿ ಸಿ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್, ದೆನ್ ಇಟ್ ಈಸ್ ಫೈನಲಿ ಡಿಸ್ಪ್ಲೇಡ್ ಇನ್ ಎ ಡಿಸ್ಪ್ಲೇ ಯೂನಿಟ್. ಎ ಸಿ ವೋಲ್ಟೇಜ್ ಈಸ್ ಓವರ್. ನೆಕ್ಸ್ಟ್ ಕಮಿಂಗ್ ಟು ದ ಡಿ ಸಿ ವೋಲ್ಟೇಜ್. ನಂಗೆ ಔಟ್ಪುಟ್ ಬರಬೇಕಾಗಿರೋದು ಯಾವುದು, ಡಿ ಸಿ ವೋಲ್ಟೇಜ್. ಮತ್ತು ನೋ ನೀಡ್ ಫಾರ್ ಕನ್ವರ್ಟಿಂಗ್ ಎ ಡಿ ಸಿ ವೋಲ್ಟೇಜ್. ಮತ್ತೆ ಡಿ ಸಿ ವೋಲ್ಟೇಜಿಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬಂದಿರೋದೇ ಡಿ ಸಿ ವೋಲ್ಟೇಜ್. ಡಿ ಸಿ ವೋಲ್ಟೇಜ್ ನಾವು ಮೆಷರ್ ಮಾಡ್ತಾ ಇದೀವಿ ಅಂದರೆ, ಡಿ ಸಿ ವೋಲ್ಟೇಜ್ನೇ ಮೆಷರ್ ಮಾಡ್ತಾ ಇದೀವಿ ಅಂದರೆ ಮತ್ತೆ ಎ ಸಿ ಟು ಡಿ ಸಿ ಕನ್ವರ್ಟರ್ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆ ಸಿಗ್ನಲ್ನ ಬೂಸ್ಟ್ ಮಾಡೋದು, ದೆನ್ ಇಟ್ ಈಸ್ ಫಿಟ್ ಟು ದ ಎ ಡಿ ಸಿ ವಿಲ್ ಗಿವನ್ ಟು ದ ಡಿಜಿಟಲ್ ಕಾನ್ಸೆಪ್ಟ್ ಡಿಸ್ಪ್ಲೇ, ರೈಟ್. ಸೊ ಡಿ ಸಿ ವೋಲ್ಟೇಜ್ನ ಅಟಿನೇಟರ್ ಮಾಡ್ಕೋಬೇಕು, ಮೀನ್ಸ್ ಸಿಗ್ನಲ್ನ ಸ್ಟ್ರೆಂತ್ ಬೂಸ್ಟ್ ಮಾಡಬೇಕು. ಡಿ ಸಿ ವೋಲ್ಟೇಜ್ ಮೆಷರ್ ಮಾಡಬೇಕಾದ್ರೆ ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡಬೇಕು, ದಟ್ ಈಸ್ ಅಟಿನೇಟ್ ಮಾಡ್ತೀವಿ. ಅಟಿನೇಟ್ ಆಗಿರೋದನ್ನ ಎ ಸಿ ಟು ಡಿ ಸಿ ಕನ್ವರ್ಟರ್ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಬಂದಿರೋದೇ ಡಿ ಸಿ ವೋಲ್ಟೇಜು, ನಮಗೆ ಬರಬೇಕಾಗಿರೋದು ಡಿ ಸಿ ವೋಲ್ಟೇಜ್. ಡೈರೆಕ್ಟಾಗಿ ಏನು ಮಾಡಿದ್ವಿ, ಎ ಡಿ ಸಿ ಕೊಟ್ವಿ, ಅನಲಾಗಿಂದ ಡಿಜಿಟಲ್ ಕನ್ಫ್ಯೂಸ್ ಆಗ್ಬಿಟ್ರಿ. ಎ ಸಿ ಟು ಡಿ ಸಿ, ಅನಲಾಗ್ ಟು ಎ ಡಿ ಸಿ ಮತ್ತು ಎ ಸಿ ಟು ಡಿ ಸಿ ಕನ್ವರ್ಟರ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎ ಸಿ ಟು ಡಿ ಸಿ ಕನ್ವರ್ಟರ್ ಬೇರೆ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಬೇರೆ. ನೋಡಿ, ಇಲ್ಲಿ ಎ ಸಿ ವೋಲ್ಟೇಜ್ ಇತ್ತು, ಅದನ್ನು ಡಿ ಸಿ ವೋಲ್ಟೇಜ್ ಕನ್ವರ್ಟ್ ಮಾಡೋಕ್ಕೋಸ್ಕರ ಎ ಸಿ ಟು ಡಿ ಸಿ ಕನ್ವರ್ಟರ್ ಹಾಕೊಂಡ್ವಿ, ಅದನ್ನು ಎ ಡಿ ಸಿ ಕೊಟ್ವಿ. ಇಲ್ಲಿ ಡಿ ಸಿ ವೋಲ್ಟೇಜ್ ಮೆಷರ್ ಮಾಡಬೇಕಾದ್ರೆ ನೋ ನೀಡ್ ಫಾರ್ ಎ ಸಿ ಟು ಡಿ ಸಿ ಕನ್ವರ್ಟರ್. ಡೈರೆಕ್ಟ್ಲಿ ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡಿಕೊಂಡು ಡೈರೆಕ್ಟ್ಲಿ ಇಟ್ ಇಸ್ ಫೆಡ್ ಟು ದ ಎ ಡಿ ಸಿ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್, ದೆನ್ ಡಿಜಿಟಲ್ ಸಿಗ್ನಲ್ಸ್ ಆರ್ ಗಿವನ್ ಟು ದ ಡಿಜಿಟಲ್ ಡಿಸ್ಪ್ಲೇ. ನೋಡಿ, ಎ ಡಿ ಸಿ ಇಸ್ ಕಾಮನ್. ಯಾಕೆ ಅಂತಂದರೆ ನಮಗೆ ಡಿಸ್ಪ್ಲೇ ಆಗಬೇಕಾಗಿರೋದು ಡಿಜಿಟಲಲ್ಲಿ, ಡಿಜಿಟಲ್ ಮೀಟರ್ ಅಂತ ತೊಗೊಂಡ್ಮೇಲೆ ಡಿಸ್ಪ್ಲೇ ಆಗಬೇಕಾಗಿರೋದು ಡಿಜಿಟಲಲ್ಲೇ. ಸೊ ಹಾಗಾಗಿ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ತೊಗೊಂಡು ಅದನ್ನು ಎ ಡಿ ಸಿ ಅಂತ ಕರೆದ್ವಿ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಆ ಡಿಜಿಟಲ್ ಸಿಗ್ನಲ್ನ ಡಿಸ್ಪ್ಲೇ ಮಾಡ್ಕೊಂಡು ಡಿಸ್ಪ್ಲೇ ಯೂನಿಟಲ್ಲಿ. ವೆರಿ ಸಿಂಪಲ್. ಸೊ ಡಿ ಸಿ ವೋಲ್ಟೇಜ್ ಗೊತ್ತಾಯಿತು, ಎ ಸಿ ವೋಲ್ಟೇಜ್ ಗೊತ್ತಾಯಿತು, ರೆಸಿಸ್ಟೆನ್ಸ್ ಗೊತ್ತಾಯಿತು. ರೆಸಿಸ್ಟೆನ್ಸ್ ಇಸ್ ವೆರಿ ಸಿಂಪಲ್. ಒಂದು ನಮ್ಗೆ ಏನು ಕೊಟ್ಟಿರ್ತೀವಿ, ನಾವು ಯಾವ ರೆಸಿಸ್ಟೆನ್ಸ್ ಮೆಷರ್ ಮಾಡಬೇಕು, ಆ ರೆಸಿಸ್ಟೆನ್ಸ್ ತಕ್ಕನಂಗೆ ಒಂದು ರೇಂಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೂಟಬಲ್, ಅದೊಂದು ನೆನ್ಪಿಟ್ಕೊಂಡ್ರೆ ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಟು ಬಿ ಕನೆಕ್ಟೆಡ್. ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಟು ಬಿ ಕನೆಕ್ಟೆಡ್ ವಿಚ್ ಇಸ್ ಗಿವನ್ ಟು ದ analog to digital converter. The digital signals are displayed in a display unit. Resistance is over. Coming to the AC voltage. Trick ಹೇಳಿದ್ದೀನಿ ನಾನು. ಔಟ್ಪುಟ್ ನನಗೆ ಬರಬೇಕಾಗಿರೋದು ಡಿ ಸಿ ವೋಲ್ಟೇಜ್. ಎಲ್ಲ ಕ್ವಾಂಟಿಟೀಸಲ್ಲೂ ಔಟ್ಪುಟ್ ಬರಬೇಕಾಗಿರೋದು ಡಿ ಸಿ ವೋಲ್ಟೇಜಲ್ಲಿ. ಸೊ ಇಲ್ಲಿರೋದೇನು, ಎ ಸಿ ವೋಲ್ಟೇಜ್. ಸೊ ಫಸ್ಟು ಎ ಸಿ ವೋಲ್ಟೇಜ್ನ ಸಿಗ್ನಲ್ನ ಬೂಸ್ಟ್ ಮಾಡಬೇಕು, ಸಿಗ್ನಲ್ ಸ್ಟ್ರೆಂತ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಅದಕ್ಕೆ ಅಟಿನ್ಯೂಯೇಟರ್ ಅಥವಾ ಆ್ಯಂಪ್ಲಿಫೈರ್ನ ಬಳಕೆ ಮಾಡ್ತೀವಿ. ಆ್ಯಂಪ್ಲಿಫೈ ಮಾಡಿಕೊಂಡು ಅದನ್ನು ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡ್ತೀವಿ. ಬಂದಿರೋವಂಥ ಡಿ ಸಿ ವೋಲ್ಟೇಜ್ನ ಡಿಜಿಟಲ್ ಸಿಗ್ನಲ್ ಆಗಿ ಪರಿವರ್ತನೆ ಮಾಡಬೇಕು, ದಟ್ ಈಸ್ ಕಾಲ್ಡ್ ಎ ಡಿ ಸಿ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಅಂತ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ನ ಬಳಕೆ ಮಾಡಿಕೊಂಡು ಡಿಜಿಟಲ್ ಸಿಗ್ನಲ್ಸ್ ಏನು ಆಚೆ ಬರುತ್ತೆ ಆ ಡಿಜಿಟಲ್ ಸಿಗ್ನಲ್ನ ಡಿಸ್ಪ್ಲೇ ಯೂನಿಟಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ವೆರಿ ಸಿಂಪಲ್ ಆಗಿ. ಕಮಿಂಗ್ ಟು ಡಿ ಸಿ ವೋಲ್ಟೇಜ್, ಇಲ್ಲಿ ಸಮಸ್ಯೆನೇ ಇಲ್ಲ. ಯಾಕೆಂದರೆ ನನಗೆ ಬರಬೇಕಾಗಿರೋ ಔಟ್ಪುಟ್ಟು ಡಿ ಸಿ ವೋಲ್ಟೇಜ್, ಇಲ್ಲಿ ಇನ್ಪುಟ್ ಇರೋದು ಡಿ ಸಿ ವೋಲ್ಟೇಜ್. ಸೊ ಆ ಡಿ ಸಿ ವೋಲ್ಟೇಜ್ನ ಸಿಗ್ನಲ್ನ ಬೂಸ್ಟ್ ಮಾಡ್ಕೊಂಡು ಅಟಿನೇಟ್ ಮಾಡ್ತೀವಿ. ಅಟಿನೇಟ್ ಮಾಡಿರೋಂಥ ಸಿಗ್ನಲ್ ಸ್ಟ್ರೆಂತ್ ಏನಾಗಿರುತ್ತೆ ಅದನ್ನು ಡೈರೆಕ್ಟಾಗಿ ಎ ಡಿ ಸಿ ಕೊಟ್ಬಿಡ್ತೀವಿ. ಎ ಡಿ ಸಿ ಏನು ಮಾಡುತ್ತೋ ಅನಲಾಗ್ ಟು ಡಿಜಿಟಲ್ ಕನ್ವರ್ಷನ್ ಮಾಡುತ್ತೋ, ಡಿಜಿಟಲ್ ಸಿಗ್ನಲ್ಸ್ನ ಡೈರೆಕ್ಟಾಗಿ ಡಿಸ್ಪ್ಲೇ ಯೂನಿಟಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಅಲ್ಲಿಗೆ ಎ ಸಿ ವೋಲ್ಟೇಜು ಡಿ ಸಿ ವೋಲ್ಟೇಜ್ ಕತೆ ಮುಗೀತು. ಭಾಳ ಸಿಂಪಲ್, ಇದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅಲ್ಲಿ ಕಾನ್ಸೆಪ್ಟ್ ಇಸ್ ಓವರ್. ದೆನ್ ಕಮಿಂಗ್ ಟು ಎ ಸಿ ಕರೆಂಟ್ ಆ್ಯಂಡ್ ಡಿ ಸಿ ಕರೆಂಟ್, ಇಲ್ಲಿ ಭಾಳ ಇಂಪಾರ್ಟೆಂಟ್.
ಈಗ ಎ ಸಿ ವೋಲ್ಟೇಜ್ನ ಡಿ ಸಿ ವೋಲ್ಟೇಜಿಗೆ ಕನ್ವರ್ಟ್ ಮಾಡೋದು ಭಾರಿ ಸುಲಭ. ಬಿಕಾಸ್ ಯಾಕೆ ಅಂದರೆ ನಮ್ಮ ಹತ್ರ ರೆಕ್ಟಿಫೈಯರ್ ಇದೆ, ಎ ಸಿ ಟು ಡಿ ಸಿ ಕನ್ವರ್ಟರ್ ಇದೆ ನಮ್ಮ ಹತ್ರ. ಅದೇ ಕಾನ್ಸೆಪ್ಟ್ ಎ ಸಿ ಕರೆಂಟ್ನ ಹೆಂಗೆ ಡಿ ಸಿ ವೋಲ್ಟೇಜ್ ಆಗಿ ಮಾರ್ಪಡಿಸೋದು, ಇದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎ ಸಿ ಕರೆಂಟ್ ಆಗಲಿ ಅಥವಾ ಡಿ ಸಿ ಕರೆಂಟ್ ಆಗಲಿ ಹೆಂಗೆ ವೋಲ್ಟೇಜ್ ಆಗಿ ಕರೆಂಟ್ ಟು ವೋಲ್ಟೇಜ್ ಕನ್ವರ್ಟ್ ಹೆಂಗೆ ಮಾಡೋದು. ಸೊ ಅದಕ್ಕೊಂದು ಟ್ರಿಕ್ ಹೇಳಿದ್ದೆ ನಾನು ಅಲ್ಲಿ ಕ್ಲಾಸಲ್ಲಿ ಮಾಡ್ಬೇಕಾದ್ರೂ ಹೇಳಿದ್ದೆ ನಾನು. ನೋಡಪ್ಪ, ಒಂದು ಕಾನ್ಸೆಪ್ಟ್ ಇರುತ್ತೆ. ಏನು ಕಾನ್ಸೆಪ್ಟು? ದೇರ್ ಈಸ್ ಎ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ಗೆ ಕರೆಂಟ್ನ ಕಳಿಸಿದರೆ ಹೇಳಿದೆ, ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ರೆಸಿಸ್ಟೆನ್ಸ್ ವಾಟ್ ವಿಲ್ ಹ್ಯಾಪನ್. ಸೊ ಇದನ್ನು ಆಲ್ರೆಡಿ ಲ್ಯಾಬಲ್ಲಿ ನೀವು ಇದನ್ನು ಫೀಲ್ ಆಗಿದೆ ನಿಮಗೆ. ನಮ್ಮಲ್ಲಿರೋ ರೆಸಿಸ್ಟಿವ್ ಲೋಡ್ನ ಕನೆಕ್ಟ್ ಮಾಡಿ ಸರ್ಕ್ಯೂಟಿಗೆ. ಸೊ ಲೋಡನ್ನು ಮುಟ್ಟಿ ಮೇಲ್ಗಡೆ ಹೀಟ್ ಆಗಿರುತ್ತೆ. ವಾಟ್ ಈಸ್ ದ ಮೀನಿಂಗ್ ಅಂದರೆ ಏನದು ಅರ್ಥ ಅಂತಂದರೆ, ವೋಲ್ಟೇಜ್ ಏನಾಗ್ತಾ ಇದೆ, ಡ್ರಾಪ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ಸೊ ಇಸ್ ಇನ್ ದ ಫಾರ್ಮ್ ಆಫ್ ಹೀಟ್ ಮುಖಾಂತರ ಏನಾಗ್ತಾ ಇದೆ, ಆಚೆ ಡಿಸಿಪೇಟ್ ಆಗ್ತಾ ಇದೆ. ಸೊ ದಟ್ಸ್ ಅ ಕಾನ್ಸೆಪ್ಟ್. ಈ ರೆಸಿಸ್ಟೆನ್ಸ್ ಹತ್ರ ಏನಾಗುತ್ತೆ, ವೋಲ್ಟೇಜ್. ಅದನ್ನೇ ಹೇಳಿದೆ, ರೆಸಿಸ್ಟೆನ್ಸ್ಗೆ ಒಂದು ಚಟ ಇದೆ. ಏನು ಚಟ ಇದೆ ಅಂದರೆ ಕರೆಂಟ್ನ ತಗೊಳೋದು, ವೋಲ್ಟೇಜ್ನ ಕಕ್ಕೋದು. ಸೊ ಹಂಗಾಗಿ ಕರೆಂಟ್ನ ತಗೊಳತ್ತೆ, ವೋಲ್ಟೇಜ್ನ ಕಕ್ಕತ್ತೆ. ಸೊ ಕಾನ್ಸೆಪ್ಟ್ ಏನು ಅಂತಂದರೆ ನೋಡಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ಗೆ ಕರೆಂಟ್ನ ಬಿಟ್ಟರೆ, ವೋಲ್ಟೇಜ್ನ ಕಕ್ಕತ್ತೆ. ಅಂದರೆ ವೋಲ್ಟೇಜ್ನ ಹೊರ ಹಾಕತ್ತೆ, ಡ್ರಾಪ್ ಮಾಡುತ್ತೆ, ವೋಲ್ಟೇಜ್ ಡ್ರಾಪ್ ಆಗುತ್ತೆ. ನೋಡಿ ಅಲ್ಲಿ ಸಿಕ್ತು ನಮಗೆ ವೋಲ್ಟೇಜ್. ಸೇಮ್ ಕಾನ್ಸೆಪ್ಟ್ ಶಂಟ್ ಅಂತ ಗೊತ್ತಿರ್ಬೇಕು ನಮಗೆ. ಶಂಟ್ ಅಂದರೆ ಶಂಟ್ ರೆಸಿಸ್ಟೆನ್ಸ್, ಮರ್ತೋಗಿರ್ತಾವೆ ಅನ್ನೋ ಕಾನ್ಸೆಪ್ಟ್. ಸೆಕೆಂಡ್ ಚಾಪ್ಟ್ರಲ್ಲಿ ನಾವು ಬಳಕೆ ಮಾಡಿದ್ವಿ ಶಂಟ್ ರೆಸಿಸ್ಟೆನ್ಸ್, ಮಲ್ಟಿಪ್ಲೇಯರ್ ರೆಸಿಸ್ಟೆನ್ಸ್ ಅಂತ. ರೇಂಜ್ ಎಕ್ಸ್ಟೆನ್ಷನ್ ಆಫ್ ಮೀಟರ್ಸ್ ನೋಡಿ, ನಮ್ಮಲ್ಲಿರುವಂಥ ಮೀಟರ್ನ ರೇಂಜ್ ಭಾರಿ ಲಿಮಿಟೆಡ್. 750 ಆ್ಯಮ್ಸ್ ಮೀಟರ್, 750 ವೋಲ್ಟ್ ಮೀಟರ್ ಅಷ್ಟೇ ಇರೋದು ನಮ್ಮಲ್ಲಿ. ಅದ್ರ ಮೇಲ್ಗಡೆ ಆ್ಯಮ್ಸ್ ಆಗಲಿ ವೋಲ್ಟ್ಸ್ ಆಗಲಿ ನಮ್ಮಲ್ಲಿ ಇಲ್ಲ. ಸೊ ಲಿಮಿಟೆಡ್ ಇದೆ. ಸೊ ಅದನ್ನು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ಸೊ 750 ಆ್ಯಮ್ಸ್ ಮೀಟರ್ನ ಎಕ್ಸ್ಟೆಂಡ್ ಮಾಡಬೇಕು, 750 ವೋಲ್ಟ್ ಮೀಟರ್ನ ಎಕ್ಸ್ಟೆಂಡ್ ಮಾಡಬೇಕು. ಸೊ ಅದನ್ನು ಎ ಸಿ ಮೀಟರ್ನ ರೇಂಜ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಕರೆಂಟ್ ಟ್ರಾನ್ಸ್ಫಾರ್ಮರ್ ಬಳಕೆ ಮಾಡ್ತೀವಿ. ಎ ಸಿ ವೋಲ್ಟ್ ಮೀಟರ್ನ ರೇಂಜ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಬಳಕೆ ಮಾಡ್ತೀವಿ. ಸಿಮಿಲರ್ ಕಾನ್ಸೆಪ್ಟ್. ಡಿ ಸಿ ಅಮ್ಮೀಟರ್ನ ರೇಂಜ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಶಂಟ್ ರೆಸಿಸ್ಟೆನ್ಸ್ನ ಬಳಕೆ ಮಾಡ್ಕೊಂಡ್ರೆ, ಡಿ ಸಿ ವೋಲ್ಟ್ ಮೀಟರ್ನ ರೇಂಜ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಮಲ್ಟಿಪ್ಲೇಯರ್ ರೆಸಿಸ್ಟೆನ್ಸ್ನ ಬಳಕೆ ಮಾಡ್ತಾ ಇದೀವಿ. ಇಲ್ಲಿ ಶಂಟ್ ರೆಸಿಸ್ಟೆನ್ಸ್ನ ತಗೊಂಡಿದ್ದೀವಿ. ಯಾಕೆ ಅಂತಂದರೆ ಗೊತ್ತಿರಬೇಕು ನಿಮಗೆ, ಅಮ್ಮೀಟರಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ಕಡಿಮೆ ಇರುವಂಥ ರೆಸಿಸ್ಟೆನ್ಸ್ ಯಾವುದು? ಶಂಟ್ ರೆಸಿಸ್ಟೆನ್ಸ್. ವೋಲ್ಟ್ ಮೀಟರಲ್ಲಿ ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ವೋಲ್ಟ್ ಮೀಟರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರೋದು ಯಾವುದು? ಮಲ್ಟಿಪ್ಲೇಯರ್ ರೆಸಿಸ್ಟೆನ್ಸ್. ವೆರಿ ಸಿಂಪಲ್. ಸೊ ಶಂಟ್ ರೆಸಿಸ್ಟೆನ್ಸ್ ತಗೋಬೇಕು. ಯಾಕೆಂದರೆ ಶಂಟ್ ರೆಸಿಸ್ಟೆನ್ಸ್ ಅಂದರೆ ವೆರಿ 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 ಲೋ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಯಾಕೆಂದರೆ ಕರೆಂಟ್ ಹರಿಬೇಕು ಅಂತಂದರೆ ರೆಸಿಸ್ಟೆನ್ಸ್ ಏನಾಗಿರಬೇಕು? ಕಮ್ಮಿ ಇರಬೇಕು. ಕರೆಂಟ್ಗೂ ರೆಸಿಸ್ಟೆನ್ಸ್ಗೂ ಆಗಬರಲ್ಲ ಅಂತ ಹೇಳಿದ್ದೀನಿ. ಇಲ್ಲಿ ನಾನು ಕರೆಂಟ್ನ ಕೊಡ್ತಾ ಇದ್ದೀನಿ ಅಂದಮೇಲೆ, ರೆಸಿಸ್ಟೆನ್ಸ್ ತಗೋಬೇಕಲ್ಲ. ಸೊ ರೆಸಿಸ್ಟೆನ್ಸ್ ತಗೋಬೇಕು ಅಂತಂದರೆ ಕರೆಂಟ್ ಹರಿಯೋಕ್ಕೆ ಬಿಟ್ಬಿಡಬೇಕು, ಜಾಗ ಕೊಡಬೇಕು. ಅಲ್ಲಿ ಜಾಗ ಕೊಡಬೇಕು ಅಂದರೆ ರೆಸಿಸ್ಟೆನ್ಸ್ ಏನಾಗಿರಬೇಕು? ಸೊ ಕಮ್ಮಿ ಇರಬೇಕು. ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಕರೆಂಟ್ ಆಟೋಮೆಟಿಕಲಿ ನುಗ್ಗುತ್ತೆ. ಸೊ ಕರೆಂಟ್ ಆಟೋಮೆಟಿಕಲಿ ನುಗ್ಗಿದ್ರೆ ಮಾತ್ರ ವೋಲ್ಟೇಜ್ ನಮಗೆ ಕೊಡೋದು. ಸೊ ಹಂಗಾಗಿ ರೆಸಿಸ್ಟೆನ್ಸ್ ಭಾಳ ಕಡಿಮೆ ಇರಬೇಕು. ಸೊ ಅಂಥ ಕಡಿಮೆ ಇರುವಂಥ ರೆಸಿಸ್ಟೆನ್ಸ್ಗೆ ಹೆಸರು ಕೊಟ್ಟಿದ್ವಿ, ದಟ್ ಈಸ್ ಕಾಲ್ಡ್ ಶಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆ ಶಂಟ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ, ಇಲ್ಲಿ ನೋಡಿ ಎ ಸಿ ಕರೆಂಟ್ ಇದೆ, ಕರೆಂಟ್ ಹರಿತಾ ಇದೆ. ದಟ್ಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಶಂಟ್ ರೆಸಿಸ್ಟೆನ್ಸ್. ನೋಡಿ, ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಶಂಟ್ ರೆಸಿಸ್ಟೆನ್ಸ್. ವಾಟ್ ವಿಲ್ ಹ್ಯಾಪನ್? ವೋಲ್ಟೇಜ್ ಡ್ರಾಪ್. ಎಂಥ ವೋಲ್ಟೇಜ್ ಡ್ರಾಪ್ ಬರುತ್ತೆ? ಎ ಸಿ ವೋಲ್ಟೇಜ್ ಡ್ರಾಪ್ ಬರುತ್ತಾ? ಡಿ ಸಿ ವೋಲ್ಟೇಜ್ ಡ್ರಾಪ್ ಬರುತ್ತಾ? ಒಬ್ವಿಯಸ್ಲಿ ಎ ಸಿ ವೋಲ್ಟೇಜ್ ಡ್ರಾಪ್. ಯಾಕೆಂದರೆ ಇಲ್ಲಿ ತಗೊಂಡ್ರ ಕ್ವಾಂಟಿಟಿ ಯಾವುದು? ಎ ಸಿ ಕರೆಂಟ್ ಅಂತ ಕೊಡ್ತಾ ಇದ್ಮೇಲೆ ಎ ಸಿನೇ ಆಚೆ ಬರುತ್ತೆ. ಸೊ ಎ ಸಿ ವೋಲ್ಟೇಜ್ ಡ್ರಾಪ್ ಬರುತ್ತೆ. ನನಗೆ ಔಟ್ಪುಟ್ ಬರಬೇಕಾಗಿರೋದು ಯಾವುದು? ಡಿ ಸಿ ವೋಲ್ಟೇಜ್. ಸೊ ದಾಟ್ಸ್ ಎ ಸಿ ವೋಲ್ಟೇಜ್ನ ಸೀದಾ ಎಲ್ಲಿ ಕೊಡ್ತೀವಿ? ಮತ್ತೆ ಎ ಸಿ ಟು ಡಿ ಸಿ ಕನ್ವರ್ಟರ್ ಕೊಡ್ತೀವಿ. ದ್ಯಾಟ್ಸ್ ಶುಡ್ ಕನ್ವರ್ಟ್ ಇಂಟು ಡಿ ಸಿ ವೋಲ್ಟೇಜ್. That DC voltage is converted into digital signal by using ADC, then it is displayed in a display mode. Very very simple. Confuse ಆಗಬಾರ್ದು. ಇನ್ನೊಂದ್ಸತಿ ಹೇಳ್ತೀನಿ. ಶಂಟ್ ರೆಸಿಸ್ಟೆನ್ಸೇ ತಗೋಬೇಕು. ನೋಡಿ, ಒಂದು ರೆಸಿಸ್ಟೆನ್ಸ್ ಇದಕ್ಕೆ ಟ್ರಿಕ್ ಹೇಳಿದೆ ನಾನು. ನೋಡ್ರಿ, ಒಂದು ರೆಸಿಸ್ಟೆನ್ಸ್ ಇರುತ್ತಪ್ಪ, ಈ ರೆಸಿಸ್ಟೆನ್ಸ್ಗೆ ಕರೆಂಟ್ ಅಪ್ಲೈ ಮಾಡೋದು. ಇದು ಆಲ್ರೆಡಿ ನೀವು ಟ್ರಿಪಲಿಂದ ಓದ್ಕೊಂಡಿದ್ದೀರಿ. When the current is flowing to the resistance, there is a voltage drop. When the current is flowing to the resistance, there is a voltage drop. When the current is flowing to the resistance, there is a voltage drop. ಇದು ಗೊತ್ತಾಯ್ತು ನಮ್ಗೆ. ಯಾವಾಗ ಕರೆಂಟು ರೆಸಿಸ್ಟೆನ್ಸ್ಗೆ ಹರಿಯುತ್ತೆ, ವೋಲ್ಟೇಜ್ನ ಕಕ್ಕತ್ತೆ, ಕರೆಂಟ್ನ ತಗೊಂಡು ವೋಲ್ಟೇಜ್ನ ಕಕ್ಕತ್ತೆ. ಅದೊಂದು ಚಟ ಇದೆ ರೆಸಿಸ್ಟೆನ್ಸ್ಗೆ. ಅದನ್ನು ಕ್ಯಾಶ್ ಮಾಡಬೇಕು. ಇಲ್ಲಿ ನೋಡಿ,
ಒಂದು ರೆಸಿಸ್ಟೆನ್ಸ್ ತೊಗೋಬೇಕು, ಅದಕ್ಕೆ ನಾನು ಒಂದು ಹೆಸರು ಇಟ್ಟಿದ್ದೀನಿ, ದಟ್ ಈಸ್ ಕಾಲ್ಡ್ ಶಂಟ್ ರೆಸಿಸ್ಟೆನ್ಸ್ ಅಂತ. ಇದು ಆಲ್ರೆಡಿ 2ನೇ ಚಾಪ್ಟರ್ ನಾವು ಮಾಡಿದ್ವಿ, ರೇಂಜ್ ಎಕ್ಸ್ಟೆನ್ಷನ್ ಆಫ್ ಮೀಟರ್ಸ್ಗಳಲ್ಲಿ. ಶಂಟ್ ರೆಸಿಸ್ಟೆನ್ಸ್ ಅಂದರೆ ವೆರಿ ವೆರಿ ಲೋ ರೆಸಿಸ್ಟೆನ್ಸ್. ಯಾಕೆ ಲೋ ರೆಸಿಸ್ಟೆನ್ಸೇ ತೊಗೊಂಡ್ರಿ? ಮಲ್ಟಿಪ್ಲೇಯರ್ ರೆಸಿಸ್ಟೆನ್ಸ್ ತೊಗೋಬೋದಾಗಿತ್ತು, ಬಟ್ ಮಲ್ಟಿಪ್ಲೇಯರ್ ರೆಸಿಸ್ಟೆನ್ಸ್ ತಗೊಳಕ್ಕೆ ಬರೋಲ್ಲ. ಯಾಕೆ ಅಂದರೆ ಈ ಮಲ್ಟಿಪ್ಲೇಯರ್ ರೆಸಿಸ್ಟೆನ್ಸ್ ಆಗಿದ್ರೆ ಕರೆಂಟ್ ಇದನ್ನ ಒಳಗೆ ಸೇರಿಸಲ್ಲ, ಅಪೋಸ್ ಮಾಡುತ್ತೆ. ಸೊ ಅದೇ ರೆಸಿಸ್ಟೆನ್ಸ್ ಕಡಿಮೆ ಇತ್ತು ಅಂದರೆ ಕರೆಂಟ್ ಆಟೋಮೆಟಿಕಲಿ ನುಗ್ಗು ಬಿಡುತ್ತೆ. ಯಾವಾಗ ಕರೆಂಟ್ ನುಗ್ಗುತ್ತೆ, ವೋಲ್ಟೇಜ್ ಡ್ರಾಪ್ ಬಿಟ್ಬಿಡುತ್ತೆ. ಸೊ ದಟ್ಸ್ ಅ ರೀಸನ್ ಶಂಟ್ ರೆಸಿಸ್ಟೆನ್ಸೇ ತಗೊಂಡಿದ್ದೀವಿ. ಸೊ ಆ ಶಂಟ್ ರೆಸಿಸ್ಟೆನ್ಸ್ಗೆ ಎ ಸಿ ಕರೆಂಟ್ನ ಕಳಿಸ್ತಾ ಇದ್ದೀನಿ. ಶಂಟ್ ರೆಸಿಸ್ಟೆನ್ಸ್ಗೆ ಎ ಸಿ ಕರೆಂಟ್ನ ಕಳಿಸ್ತಾ ಇದ್ದೀನಿ. ಯಾವಾಗ ಕರೆಂಟು ಶಂಟ್ ರೆಸಿಸ್ಟೆನ್ಸ್ಗೆ ಹೋಗುತ್ತೆ ನೋಡಿ, ಇದನ್ನೇ ಶಂಟ್ ರೆಸಿಸ್ಟೆನ್ಸ್ ಅಂತ ಕರಿತಾ ಇದ್ದೀವಿ. ಯಾವಾಗ ಕರೆಂಟು ಶಂಟ್ ರೆಸಿಸ್ಟೆನ್ಸ್ಗೆ ಹೋಯ್ತು, ಇಲ್ಲೇನು ಜನರೇಟ್ ಆಯಿತು, ವೋಲ್ಟೇಜ್ ಡ್ರಾಪ್ ಆಯಿತು. ಎಂಥ ವೋಲ್ಟೇಜ್ ಅದು? ಎ ಸಿ ವೋಲ್ಟೇಜ್. ಬಿಕಾಸ್ ಯಾಕೆ ಅಂದರೆ ಇಲ್ಲಿ ತಗೊಂಡಿರೋದು ಎ ಸಿ. ಸೊ ಎ ಸಿ ಕರೆಂಟ್ ಅಂತ ತಗೊಂಡ್ಮೇಲೆ ರೆಸಿಸ್ಟೆನ್ಸು ಎ ಸಿ ಕರೆಂಟು ಆ ರೆಸಿಸ್ಟೆನ್ಸಿಗೆ ಹೋದ್ಮೇಲೆ ಡ್ರಾಪ್ ಯಾವ್ದು ಬರುತ್ತೆ? ಎ ಸಿ ವೋಲ್ಟೇಜೇ ಬರುತ್ತೆ. ಬಟ್ ನನಗೆ ಔಟ್ಪುಟ್ ಬರಬೇಕಾಗಿರೋದು ಯಾವುದು? ಡಿ ಸಿ ವೋಲ್ಟೇಜ್. ಸೊ ದ್ಯಾಟ್ಸ್ ಎ ಸಿ ವೋಲ್ಟೇಜ್ ಇಸ್ ಗಿವನ್ ಟು ದ AC to DC converter, so that will converts into DC voltage. That's DC voltage is given to the ADC. ADC will convert analog to digital signal. That digital signal is displayed in a display. Very simple. In the same concept, DC current. ಇಲ್ಲಿ ಸಮಸ್ಯೆ ಇಲ್ಲ ನಮಗೆ, DC current ಸಮಸ್ಯೆ ಇಲ್ಲ. Shunt resistance, again there is a resistance. Shunt resistance. ಇಲ್ಲಿ ಯಾವ ಕರೆಂಟ್ ಅಪ್ಲೈ ಮಾಡ್ತಾ ಇದೀವಿ? DC current. ಅಲ್ಲಿ ಎ ಸಿ ಕರೆಂಟ್ ಅಪ್ಲೈ ಮಾಡಿದೆ, ಇಲ್ಲಿ ಡಿ ಸಿ ಕರೆಂಟ್ ಅಪ್ಲೈ ಮಾಡಿದ್ದೇನೆ. ಸೊ ಯಾವಾಗ ಒಂದು ಸತಿ ಕರೆಂಟು ರೆಸಿಸ್ಟೆನ್ಸ್ಗೆ ಹೋಗುತ್ತೆ, ಏನು ಕಕ್ಕತ್ತೆ ಅಂತ ಹೇಳ್ತಾ ಇದೀನಿ, ವೋಲ್ಟೇಜ್ ಡ್ರಾಪ್ ಬರುತ್ತೆ. ಆ ವೋಲ್ಟೇಜ್ ಡ್ರಾಪ್ ಯಾವುದ್ರಲ್ಲಿರುತ್ತೆ? ಅಗೇನ್ ಡಿ ಸಿ. ಬಿಕಾಸ್ ಯಾಕೆಂದ್ರೆ ಅಪ್ಲೈ ಮಾಡಿರೋದು ಡಿ ಸಿ ಅಂದಮೇಲೆ ಔಟ್ಪುಟ್ ಬರೋದು ಡಿ ಸಿ. ಸೊ ಡಿ ಸಿ ವೋಲ್ಟೇಜೇ ಬಂತು. ಆ ಡಿ ಸಿ ವೋಲ್ಟೇಜೇ ನನಗೆ ಔಟ್ಪುಟ್ ಬರಬೇಕಾಗಿರೋದ್ರಿಂದ, ಸೊ ಡಿ ಸಿ ವೋಲ್ಟೇಜೇ ಬಂದಿರೋದ್ರಿಂದ ನೋ ನೀಡ್ ಫಾರ್ ಎ ಸಿ ಟು ಡಿ ಸಿ ಕನ್ವರ್ಟರ್. ಮತ್ತೆ ಎ ಸಿ ಟು ಡಿ ಸಿ ಕನ್ವರ್ಟರ್ ಅವಶ್ಯಕತೆ ಇಲ್ಲ ನಮಗೆ. ಯಾಕೆ ನನಗೆ ಔಟ್ಪುಟ್ ಬರಬೇಕಾಗಿರೋದು ಡಿ ಸಿ ವೋಲ್ಟೇಜ್. ಇಲ್ಲಿ ಡಿ ಸಿ ವೋಲ್ಟೇಜ್ ಸಿಕ್ತು, ಡೈರೆಕ್ಟ್ಲಿ ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಡಿಜಿಟಲ್ ಸಿಗ್ನಲ್ ಬೈ ಯೂಸಿಂಗ್ ಎ ಡಿ ಸಿ ಕೊಡ್ರಿ. ಎ ಡಿ ಸಿ ಏನು ಮಾಡ್ತು, ಈ ಡಿ ಸಿ ವೋಲ್ಟೇಜ್ನ ಡಿಜಿಟಲ್ ಸಿಗ್ನಲ್ಗೆ ಪರಿವರ್ತನೆ ಮಾಡಿ ಅದನ್ನು ಏನು ಮಾಡುತ್ತೆ, ಡಿಸ್ಪ್ಲೇ ಯೂನಿಟ್ಗೆ ಡಿಸ್ಪ್ಲೇ ಮಾಡುತ್ತೆ. ಭಾಳ ಸಿಂಪಲ್ ಆಗಿರುವಂಥ ಮಲ್ಟಿಮೀಟ್ರಿಗೆ. ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ಟ್ರಿಕ್ ನೆನ್ಪಿಟ್ಕೋಬೇಕು, ಔಟ್ಪುಟ್ ಶುಡ್ ಬಿ ಡಿ ಸಿ ವೋಲ್ಟೇಜ್. ಔಟ್ಪುಟ್ ಏನಾಗಿರಬೇಕು ಅಂತ ಹೇಳ್ತಾನೆ ಅಂದರೆ ಡಿ ಸಿ ವೋಲ್ಟೇಜ್ ಆಗಿರ್ಬೇಕು. ಯಾಕೆ ಅಂದರೆ ನಾವು ಇಲ್ಲಿ ಬಳಕೆ ಮಾಡಿರೋ ಎಲ್ಲ ಇಕ್ವಿಪ್ಮೆಂಟು, ಮೆಟೀರಿಯಲ್ಸು ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ ಸೊ ನಾವು ಎ ಸಿ ಕರೆಂಟ್ ಆಗಲಿ ಎ ಸಿ ವೋಲ್ಟೇಜಲ್ಲಿ ರನ್ ಮಾಡೋಕ್ಕಾಗಲ್ಲ, ಸುಟ್ಟು ಹೋಗುತ್ತೆ. ಸೊ ದಟ್ಸ್ ಅ ಮೇಜರ್. ಎಲ್ಲದನ್ನು ಡಿ ಸಿ ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡಬೇಕು, ಅದು ಪ್ರಪೋರ್ಷನಲ್ ಆಗಿ ನಮಗೆ ರಿಸಲ್ಟ್ ಕೊಡುತ್ತೆ. ದಟ್ಸ್ ಓನ್ಲಿ ದ ರೀಸನ್. ಸೊ ಹಂಗಾಗಿ ಮಲ್ಟಿಮೀಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಂಬಿಡಿ. ರೆಸಿಸ್ಟೆನ್ಸ್, ಎ ಸಿ ವೋಲ್ಟೇಜ್, ಡಿ ಸಿ ವೋಲ್ಟೇಜ್, ಎ ಸಿ ಕರೆಂಟ್, ಡಿ ಸಿ ಕರೆಂಟ್. ಇಲ್ಲಿ 5 ಕ್ವಾಂಟಿಟಿ ಇದೆ. 5 ಕ್ವಾಂಟಿಟಿನ ಒಂದೇ ಮೀಟ್ರಲ್ಲಿ ಮೆಷರ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ ಮಲ್ಟಿಮೀಟರ್. ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿರಿ. ಇನ್ ದ ಮೆಷರ್ಮೆಂಟ್ ಆಫ್ ರೆಸಿಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು 100 ಕಿಲೋ ಓಮ್ ರೆಸಿಸ್ಟರ್ ನಿಮ್ಮ ಕೈಗೆ ಕೊಟ್ಟಿರ್ತೀವಿ. ನೋಡಪ್ಪ, ಒಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದೀನಿ, ಇದರ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ನೀವೇನು ಮಾಡ್ತೀರಿ, ತಕ್ಷಣ ಮಲ್ಟಿಮೀಟರ್ ತಗೊಂತೀರಿ. ಮಲ್ಟಿಮೀಟ್ರಲ್ಲಿ ಏನು ಮಾಡ್ತೀರಿ, ಪ್ರೋಬ್ ಚೆಕ್ ಮಾಡ್ತೀರಿ. ಸೊ ಅದು ರೇಂಜ್ ಏನಾಗ್ತಾ ಇರುತ್ತೆ, ಸೊ 111 ಅಂತ ತೋರಿಸ್ತಾ ಇರುತ್ತೆ. ನೀವೇನು ಮಾಡ್ತಾ ಬರ್ತೀರಿ, ಸೊ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀರಿ. ಯಾವುದೋ ಒಂದು ರೇಂಜಲ್ಲಿ ಅದೇನು ಮಾಡುತ್ತೆ, ತೋರಿಸುತ್ತೆ. ಸೊ ದಟ್ಸ್ ಅ ಸಿಂಪಲ್ ರೀಸನ್. ನಾನೊಂದು ರೆಸಿಸ್ಟೆನ್ಸ್ ಕೊಟ್ಟಿರ್ತೀನಿ, ಅದಕ್ಕೆ ಸೂಟಬಲ್ ರೇಂಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್. ಆ ಸೂಟಬಲ್ ರೆಸಿಸ್ಟೆನ್ಸ್ ಯಾವುದರಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು, ಡಿಜಿಟಲಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಬಂದಿರೋ ಡೈರೆಕ್ಟಾಗಿ ಅದನ್ನ ಎಲ್ಲಿ ಕಳಿಸ್ರಿ, ಎ ಡಿ ಸಿ ಕಳಿಸ್ರಿ. ಎ ಡಿ ಸಿ ಏನು ಮಾಡುತ್ತೆ, ಅನಲಾಗಿಂದ ಡಿಜಿಟಲಿ ಕನ್ವರ್ಷನ್ ಮಾಡಿ ದೆನ್ ಇಟ್ ಈಸ್ ಫೆಡ್ ಟು ದ ಡಿಜಿಟಲ್ ಡಿಸ್ಪ್ಲೇ. ವೆರಿ ಸಿಂಪಲ್. Suitable resistance is connected, which is converted into digital signals by using ADC. Then it is displayed in a digital display. Very simple. Resistance ಕತೆ ಮುಗಿತು. Coming to the AC voltage. AC voltage ನಾನು ಅದನ್ನೇ ಹೇಳಿದೆ, ನಮಗೆ ಫೈನಲಿ ಔಟ್ಪುಟ್ ಬರಬೇಕಾಗಿರೋದು ಯಾವುದರಲ್ಲಿ, ಡಿ ಸಿ ವೋಲ್ಟೇಜ್. ನನಗೆ ಇಲ್ಲಿ ಔಟ್ಪುಟ್ ಬರಬೇಕಾಗಿರೋದೇ ಡಿ ಸಿ ವೋಲ್ಟೇಜಲ್ಲಿ. ಬಟ್ ಇಲ್ಲಿರೋದು ಯಾವುದು, ಎ ಸಿ ವೋಲ್ಟೇಜ್. ಇನ್ ದ ಮೆಷರ್ಮೆಂಟ್ ಆಫ್ ಎ ಸಿ ವೋಲ್ಟೇಜ್, ಈಗ ಎ ಸಿ ವೋಲ್ಟೇಜ್ನ ಮೆಷರ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಸಿಗ್ನಲ್ನ ಬೂಸ್ಟ್ ಮಾಡ್ಕೋಬೇಕು. ಸ್ಟ್ರೆಂತ್ ಕಡಿಮೆ ಇರುತ್ತೆ, ಸಿಗ್ನಲ್ ಸ್ಟ್ರೆಂತ್ ಕಮ್ಮಿ ಇರುತ್ತೆ. ಅದನ್ನು ಅಟಿನ್ಯೂಟರ್ ಮುಖಾಂತರ ಏನು ಮಾಡ್ತೀವಿ, ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡ್ಕೊತೀವಿ. ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡಬೇಕು, ಸೊ ಅದನ್ನು ಅಟಿನ್ಯೂಟರ್ ಬಳಕೆ ಮಾಡುತ್ತೆ. ಎ ಸಿ ವೋಲ್ಟೇಜ್ ಇದೆ, ಬಟ್ ನನಗೆ ಔಟ್ಪುಟ್ ಬರಬೇಕಾಗಿರೋದು ಡಿ ಸಿ ವೋಲ್ಟೇಜ್. ಸೊ ಹಂಗಾಗಿ ಅದನ್ನೇನು ಮಾಡಿದ್ವಿ, ಕನ್ವರ್ಷನ್ ಮಾಡಿದ್ವಿ. ಏನು, ಎ ಸಿಯಿಂದ ಡಿ ಸಿಗೆ ಕನ್ವರ್ಷನ್ ಮಾಡಿದ್ವಿ. ದಟ್ ಈಸ್ ಕಾಲ್ಡ್ ಎ ಸಿ ಟು ಡಿ ಸಿ ಕನ್ವರ್ಟರ್. ಸೊ ಎ ಸಿ ವೋಲ್ಟೇಜ್ ತಗೊಂಡೆ,
ಸೊ ಆ ಎ ಸಿ ವೋಲ್ಟೇಜ್ನ ಬೂಸ್ಟ್ ಮಾಡಿರೋಂಥ ಸಿಗ್ನಲ್ನ ಡಿ ಸಿ ವೋಲ್ಟೇಜಿಗೆ ಕನ್ವರ್ಟ್ ಮಾಡಬೇಕು ಬೈ ಯೂಸಿಂಗ್ ಎ ಸಿ ಟು ಡಿ ಸಿ ಕನ್ವರ್ಟರ್. ಆ್ಯಂಡ್ ಎ ಸಿಯಿಂದ ಡಿ ಸಿ ವೋಲ್ಟೇಜಿಗೆ ಬಂದಮೇಲೆ ಸೊ ಅದನ್ನು ಡಿಜಿಟಲಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದಮೇಲೆ ಎ ಡಿ ಸಿನ ಬಳಕೆ ಮಾಡಬೇಕು. ಸೊ ದಟ್ ಈಸ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ತೊಗೋಬೇಕು. ಎ ಡಿ ಸಿನ ಬಳಕೆ ಮಾಡಿಕೊಂಡು ಸೊ ಎ ಸಿ ವೋಲ್ಟೇಜ್ನ ಡಿ ಸಿ ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡಿಕೊಂಡು ದೆನ್ ಇಟ್ ಈಸ್ ಫೆಡ್ ಟು ದ ಡಿಜಿಟಲ್ ಕಾನ್ಸೆಪ್ಟ್ಸ್, ದಟ್ ಈಸ್ ಎ ಡಿ ಸಿ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ದೆನ್ ಇಟ್ ಈಸ್ ಡಿಸ್ಪ್ಲೇಡ್ ಇನ್ ಡಿಜಿಟಲ್ ಡಿಸ್ಪ್ಲೇ. ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್. ಔಟ್ಪುಟ್ ನನಗೆ ಬರಬೇಕಾಗಿರೋದು ಡಿ ಸಿ ವೋಲ್ಟೇಜ್. ನೆಕ್ಸ್ಟ್ ಕಮಿಂಗ್ ಟು ದ ಡಿ ಸಿ ವೋಲ್ಟೇಜ್. ಎ ಸಿ ವೋಲ್ಟೇಜ್ ಆಯಿತು, ಈಗ ಡಿ ಸಿ ವೋಲ್ಟೇಜ್ ಬರುತ್ತೆ. ಇಲ್ಲಿ ಸಮಸ್ಯೆನೇ ಇಲ್ಲ. ಇನ್ಪುಟ್ ಡಿ ಸಿ ವೋಲ್ಟೇಜ್ ಇದೆ, ಔಟ್ಪುಟ್ ಬರಬೇಕಾಗಿರೋದು ಏನು ನಮಗೆ ಡಿ ಸಿ ವೋಲ್ಟೇಜ್. ಸೊ ಮಧ್ಯೆ ಏನು ಸಿಗುತ್ತೆ, ಒಂದು ಬೂಸ್ಟಿಂಗ್ ಸಿಗುತ್ತೆ. ಸೊ ಅಟಿನೇಟರ್ನ ಬಳಕೆ ಮಾಡ್ಕೊತೀವಿ. ಅಟಿನೇಟರ್ ಯೂಸ್ ಮಾಡಿಕೊಂಡು ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡ್ತೀವಿ. ಬೂಸ್ಟ್ ಆಗಿರುವಂಥ ಸಿಗ್ನಲ್ನ ಎ ಡಿ ಸಿ ಕೊಡ್ತೀವಿ. ಎ ಡಿ ಸಿ ಏನು ಮಾಡುತ್ತೋ ಅನಲಾಗಿಂದ ಡಿಜಿಟಲಿ ಕನ್ವರ್ಷನ್ ಮಾಡುತ್ತೋ, ದೆನ್ ಇಟ್ ಇಸ್ ಫೆಡ್ ಟು ದ ಡಿಜಿಟಲ್ ಡಿಸ್ಪ್ಲೇ. ವೆರಿ ಸಿಂಪಲ್. ಕಮಿಂಗ್ ಟು ದ ಕರೆಂಟ್, ಎ ಸಿ ಕರೆಂಟ್. ನಾನು ಆಗಲೇ ಹೇಳಿದೆ ನಿಮಗೆ, ಇದೊಂದು ಭಾಳ ಸಿಂಪಲ್. ಇದೊಂದು ತಲೆಗೆ ಇಟ್ಕೋಬೇಕು. ಒಂದು ರೆಸಿಸ್ಟೆನ್ಸ್ ಇರುತ್ತೆ ಅಂದ್ಕೊಳ್ಳಿ. ಈ ರೆಸಿಸ್ಟೆನ್ಸ್ಗೆ ಕರೆಂಟ್ನ ಅಪ್ಲೈ ಮಾಡಿದರೆ ದೇರ್ ಈಸ್ ಎ ವೋಲ್ಟೇಜ್ ಡ್ರಾಪ್. ನಾನು ಹೇಳಿದ್ದೀನಿ, ರೆಸಿಸ್ಟೆನ್ಸ್ಗೆ ಒಂದು ಜಟ ಇದೆ, ಕರೆಂಟ್ನ ನುಂಗುತ್ತೆ, ವೋಲ್ಟೇಜ್ನ ಕಕ್ಕತ್ತೆ. ಕರೆಂಟ್ನ ನುಂಗುತ್ತೆ, ವೋಲ್ಟೇಜ್ನ ಕಕ್ಕತ್ತೆ. ಸೊ ಕರೆಂಟ್ನ ತಗಂತು ವೋಲ್ಟೇಜು ಹೊರಗಡೆ ಬಿಡುತ್ತೆ, ಡಿಸಿಪೇಟ್ ಮಾಡುತ್ತೆ. ಸೊ ಕರೆಂಟ್ನ ತಗಂತು ವೋಲ್ಟೇಜನ್ನು ಡಿಸಿಪೇಟ್ ಮಾಡುತ್ತೆ. ಇಲ್ಲಿ ಸಿಕ್ತು ನೋಡಿ ವೋಲ್ಟೇಜ್. ಈ ವೋಲ್ಟೇಜ್ ಯಾವ ವೋಲ್ಟೇಜ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಆಮೇಲೆ ಮಾತಾಡೋಣ. ಸೊ ದಿಸ್ ಒನ್ ಆಫ್ ದ ಟ್ರಿಕ್. ಇದೊಂದು ನೆನ್ಪಿಟ್ಕೋಬೇಕು. ನನಗೆ ಔಟ್ಪುಟ್ ಬರಬೇಕಾಗಿರೋದು ಡಿ ಸಿ ವೋಲ್ಟೇಜ್, ಬಟ್ ಇಲ್ಲಿ ತೊಗೊಂಡಿರೋದು ಯಾವುದು, ಕರೆಂಟ್. ಸೊ ಕರೆಂಟ್ನ ವೋಲ್ಟೇಜಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾರೆ ಏನು ಮಾಡಬೇಕು, ದಿಸ್ ಓನ್ಲಿ ದ ಮೆಥಡ್. ಒಂದು ರೆಸಿಸ್ಟೆನ್ಸ್ ತಗೊಂಡ್ರೆ ಆ ರೆಸಿಸ್ಟೆನ್ಸ್ಗೆ ಕರೆಂಟ್ ಕೊಟ್ಟರೆ ವೋಲ್ಟೇಜ್ ಬರುತ್ತೆ. ಆ ವೋಲ್ಟೇಜ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಡಿಸ್ಪ್ಲೇ. ಸೊ ದಟ್ಸ್ ಅ ಕಾನ್ಸೆಪ್ಟ್. ಫಸ್ಟ್ ಎ ಸಿ ಕರೆಂಟ್ ಇದೆ. ಈ ಎ ಸಿ ಕರೆಂಟ್ನ ಒಂದು ಶಂಟ್ ರೆಸಿಸ್ಟೆನ್ಸ್ಗೆ ಕೊಡಬೇಕು. ಶಂಟ್ ಅಂದ್ರೆ ಏನು ಅಂತ ನಾನು ಹೇಳಿದ್ದೀನಿ. ಇಟ್ ಈಸ್ ಎ ವೆರಿ ವೆರಿ ಲೋ ರೆಸಿಸ್ಟೆನ್ಸ್. ಶಂಟ್ ರೆಸಿಸ್ಟೆನ್ಸ್ ಅಂದರೆ ತುಂಬ ಕಡಿಮೆ ರೆಸಿಸ್ಟೆನ್ಸ್ ಇರಬೇಕು. ಯಾಕೆ ಅಂದರೆ ಕರೆಂಟ್ ಟು ರೆಸಿಸ್ಟೆನ್ಸ್ ಅಪೋಸಿಟ್ ಆಗಿರುತ್ತೆ, ಬರಲ್ಲ ಅಂತ ಹೇಳಿದ್ದೀನಿ. ಕರೆಂಟ್ ಹರಿಬೇಕು ಅಂದರೆ ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು. ಕಮ್ಮಿ ಇರುವಂಥ ರೆಸಿಸ್ಟೆನ್ಸ್ನ ತಗೊಂಡಿದ್ದೀನಿ, ಶಂಟ್ ರೆಸಿಸ್ಟೆನ್ಸ್. ಈ ಶಂಟ್ ರೆಸಿಸ್ಟೆನ್ಸ್ಗೆ ಎ ಸಿ ಕರೆಂಟ್ ಹೋಯಿತು. ಇಲ್ಲಿ ಎ ಸಿ ಕರೆಂಟ್ ತಗೊಂಡಿದ್ದೀನಿ, ಎ ಸಿ ಕರೆಂಟ್ ಹೋಯಿತು. ಎ ಸಿ ಕರೆಂಟ್ ಹೋಯಿತು ಅಂದಮೇಲೆ ಔಟ್ಪುಟ್ ಬರೋದು ಯಾವುದಿರುತ್ತೆ, ಎ ಸಿನೇ ಇರುತ್ತೆ. ಎ ಸಿ ವೋಲ್ಟೇಜ್ ಔಟ್ಪುಟ್ ಬರುತ್ತೆ. ಬಟ್ ನನಗೆ ಔಟ್ಪುಟ್ ಬರಬೇಕಾಗಿರೋದು ಯಾವುದು, ಡಿ ಸಿ ವೋಲ್ಟೇಜ್. ಇಂಥ ಎ ಸಿ ವೋಲ್ಟೇಜ್ನ ಏನು ಮಾಡಬೇಕು, ದಿಸ್ ಎ ಸಿ ವೋಲ್ಟೇಜ್ ಇಸ್ ಕನ್ವರ್ಟೆಡ್ ಇಂಟು ಡಿ ಸಿ ವೋಲ್ಟೇಜ್ ಬೈ ಯೂಸಿಂಗ್ ಎ ಸಿ ಟು ಡಿ ಸಿ ಕನ್ವರ್ಟರ್. ದ್ಯಾಟ್ಸ್ ಡಿ ಸಿ ವೋಲ್ಟೇಜ್ ಇಸ್ ಡಿಸ್ಪ್ಲೇಡ್ ಇನ್ ಎ ಡಿಜಿಟಲ್ ಕಾನ್ಸೆಪ್ಟ್ಸ್. ಸೊ ಎ ಡಿ ಸಿ ಕೊಡ್ತೀವಿ. ಎ ಡಿ ಸಿ ಇಸ್ ಎ ಫೈನಲ್. ಎಲ್ಲದನ್ನು ಎ ಡಿ ಸಿಗೆ ಕೊಡಲೇಬೇಕು, ಯಾಕೆಂದರೆ ಫೈನಲಿ ಡಿಸ್ಪ್ಲೇ ಆಗಬೇಕಾದ್ರೆ ಡಿಜಿಟಲಲ್ಲಿ. ಸೊ ಅದನ್ನು ಎ ಡಿ ಸಿ ಕೊಟ್ವಿ. ಎ ಡಿ ಸಿ ಏನು ಮಾಡುತ್ತೋ ಅನಲಾಗ್ ತೊಗೊಂಡು ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಷನ್ ಮಾಡ್ತು. ದ್ಯಾಟ್ ಡಿಜಿಟಲ್ ಸಿಗ್ನಲ್ ಇಸ್ displayed in a digital display. ಈ ಸಿಂಪಲ್ ಕಾನ್ಸೆಪ್ಟ್. ಇದು ಮೂರು. ನೆಕ್ಸ್ಟ್ ಕಮಿಂಗ್ ಟು ದ ಡಿ ಸಿ ಕರೆಂಟ್. ಇಲ್ಲಿ ಸಮಸ್ಯೆನೇ ಇಲ್ಲ ನಮಗೆ. ಯಾಕೆ ಅಂತಂದರೆ ಇನ್ ದ ಸೇಮ್ ಐಡಿಯಾ ಇಲ್ಲಿ ಕರೆಂಟ್ನ ಏನು ಮಾಡ್ತೀನಿ ನಾನೀಗ, ಡಿ ಸಿ ಕರೆಂಟ್ ಅಪ್ಲೈ ಮಾಡ್ತೀನಿ. ಕರೆಂಟ್ ಡಿ ಸಿ ಅಪ್ಲೈ ಮಾಡಿದ್ರೆ ಔಟ್ಪುಟ್ ವೋಲ್ಟೇಜ್ ಯಾವ್ದು ಬರುತ್ತೆ, ಡಿ ಸಿನೇ ಬರುತ್ತೆ, ಡಿ ಸಿ ವೋಲ್ಟೇಜೇ ಬರುತ್ತೆ. ನನಗೆ ಔಟ್ಪುಟ್ ಬರಬೇಕಾಗಿರೋದು ಯಾವುದು, ಡಿ ಸಿ ವೋಲ್ಟೇಜ್. ಸೊ ದಾಟ್ಸ್ ಡಿ ಸಿ ವೋಲ್ಟೇಜ್ನ ಡೈರೆಕ್ಟಾಗಿ ಏನು ಮಾಡೋದು, ಎ ಡಿ ಸಿ ಕೊಟ್ಬಿಡೋಣ. ಎ ಡಿ ಸಿ ಏನು ಮಾಡುತ್ತೋ ಅನಲಾಗಿಂದ ಡಿಜಿಟಲಿ ಕನ್ವರ್ಷನ್ ಮಾಡುತ್ತೋ. ದಾಟ್ಸ್ ಡಿಜಿಟಲ್ ಸಿಗ್ನಲ್ ಇಸ್ ಗಿವನ್ ಟು ದ ಡಿಸ್ಪ್ಲೇ ಯೂನಿಟ್. ವಿಲ್ ಡಿಸ್ಪ್ಲೇ ಡಿಜಿಟಲ್ ವ್ಯಾಲ್ಯೂಸ್. ವೆರಿ ಸಿಂಪಲ್. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿದೆ ಅನ್ಕೊಂಡು ಭಾಳ ಸಿಂಪಲ್. ಇನ್ನೊಂದು ಸತಿ ಬರೀತೀನಿ, ಗೊತ್ತಾಗುತ್ತೆ ನಮಗೆ. Next, so that is digital multimeter. ಒಂದ್ಸತಿ ಬರೀತಾ ಇದ್ದೀನಿ. ಸೊ ಫರ್ದರ್ ಎನಿ ಡೌಟ್ಸ್ ಅಂದರೆ ನನಗೆ ಮೆಸೇಜ್ ಮಾಡಿರಿ, ಗೊತ್ತಾಗುತ್ತೆ. ಸೊ ದಟ್ ಈಸ್ ಡಿಜಿಟಲ್ ಮಲ್ಟಿಮೀಟರ್. ಬ್ಲಾಕ್ ಡಯಾಗ್ರಾಮ್ ಗೊತ್ತಾಗಬೇಕು, ಕನ್ಸ್ಟ್ರಕ್ಷನ್ ಅರ್ಥ ಆಗಬೇಕು. ಬ್ಲಾಕ್ ಡಯಾಗ್ರಾಮ್ ಇಸ್ ವೆರಿ ಎಸೆನ್ಷಿಯಲ್, ಬರೀಲೇಬೇಕು. ಸೊ ಅದು ಬರೆದ್ರೆ ಮಾತ್ರ ಕನ್ಸ್ಟ್ರಕ್ಷನ್ ಬರೀ ಸುಲಭ ಆಗುತ್ತೆ. ಫಸ್ಟ್ ಏನು ಮಾಡಿ, 3 ಲೈನ್ ಹಾಕೊಳ್ಳಿ. ಈ ಥರ 3 ರೌಂಡ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಇನ್ಪುಟ್ ಅಂತ ಕರೆಯೋಣ. ದಿಸ್ ಈಸ್ ಇನ್ಪುಟ್. ಓಕೆ, ನೆಕ್ಸ್ಟ್ ಇದನ್ನು ಓಮ್ಸ್ ಅಂತ ಕರೆಯೋಣ. ದೆನ್ ಅಗೇನ್ ದೇರ್ ಇಸ್ ಅ ರೆಸಿಸ್ಟೆನ್ಸ್.
is the resistance. Next, it is given to the ADC. Analog to digital converter. Analog to digital converter. So finally it is displayed in a display unit. ಒಂದೊಂದೇ ಬರ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ. ಗಟ್ಟೋಡಿ ಬಿಡ್ರಿ ಅರ್ಥ ಮಾಡ್ಕೊಳ್ರಿ. ನೋಡಿ ಇದು ರೆಸಿಸ್ಟೆನ್ಸ್ ಕತೆ ಮುಗೀತು. ಇನ್ಪುಟ್ ಕೊಟ್ಟೆ, ಫಾರ್ ಎಕ್ಸಾಂಪಲ್ ಒಂದು ರೆಸಿಸ್ಟೆನ್ಸ್ ಇದೆ ಅನ್ಕೊಳ್ಳೋಣ, ಸೂಟಬಲ್ ರೆಸಿಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಒಂದು 100 ಕಿಲೋ ಅಂತ ಅನ್ಕೊಂಡ್ರೆ 100 ಕಿಲೋ ಬೆಲೆ ಕಂಡುಹಿಡಿಬೇಕು ಅಂತಂದರೆ ಸೊ ಅದಕ್ಕೆ ಸೂಟಬಲ್ ಆಗಿರೋ ರೇಂಜನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮಲ್ಟಿಮೀಟ್ರಲ್ಲಿ ರೇಂಜ್ ಸೆಟ್ ಮಾಡಿರಿ. ಸೂಟಬಲ್ ವರ್ಡ್ ಇಟ್ಬಿಟ್ರೆ ಮುಗ್ದೆ ಹೋಯ್ತೀವಿ. ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಟು ಬಿ ಕನೆಕ್ಟೆಡ್ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಡಿಜಿಟಲ್ ಸಿಗ್ನಲ್. ಅಷ್ಟೇ, ಡಿಜಿಟಲ್ ಆಗಿ ಪರಿವರ್ತನೆ ಮಾಡಬೇಕು ಬೈ ಯೂಸಿಂಗ್ ADC, analog to digital. Suitable resistance is connected which is converted into digital signal by using ADC, then it is displayed in a display unit. Over. So next, so ಅಲ್ಲಿಗೆ ರೆಸಿಸ್ಟೆನ್ಸ್ ಕತೆ ಮುಗೀತು. ಸೊ ನೆಕ್ಸ್ಟ್ AC ವೋಲ್ಟೇಜಿಗೆ ಬರ್ತೀನಿ. ಸೊ ರೈಟ್, ಬ್ಲಾಕ್ ಡಯಾಗ್ರಾಮಲ್ಲೇ ಬರ್ಬಿಡ್ತೀನಿ, ಈಸಿಯಾಗಿ ಗೊತ್ತಾಗೋದು. ಸೊ ಫಸ್ಟ್ AC ವೋಲ್ಟೇಜ್. ಸೊ ನಾನು ಆಗಲೇ ಹೇಳಿದ್ದೀನಿ, ಸಿಗ್ನಲ್ ಸ್ಟ್ರೆಂತ್ನ ಏನು ಮಾಡಬೇಕು, ಬೂಸ್ಟ್ ಮಾಡಬೇಕು. ಸೊ ಬೂಸ್ಟ್ ಮಾಡೋದಕ್ಕೆ ರೈಟ್ ಅಟಿನ್ಯೂಯೇಟರ್ಸ್. ಸೊ ದಟ್ಸ್ ಅಟಿನ್ಯೂಯೇಟರ್ ಈಸ್ ಗಿವನ್ ಟು ದ AC to DC converter. Finally it is given to analog to digital converter. So this is AC voltage. ನಾಗಲೇ ಹೇಳಿದ್ದೀನಿ, ರೆಸಿಸ್ಟೆನ್ಸ್ ಸಮಸ್ಯೆ ಇಲ್ಲ ನಮಗೆ. ಸೂಟಬಲ್ ರೆಸಿಸ್ಟೆನ್ಸ್ ಇಸ್ ಟು ಬಿ ಕನೆಕ್ಟೆಡ್ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಡಿಜಿಟಲ್ ಸಿಗ್ನಲ್ ಬೈ ಯೂಸಿಂಗ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್, ದೆನ್ ಇಟ್ ಈಸ್ ಡಿಸ್ಪ್ಲೇಡ್ ಇನ್ ಎ ಡಿಸ್ಪ್ಲೇ ಯೂನಿಟ್. ಬಟ್ ಇನ್ AC ವೋಲ್ಟೇಜ್ ಇಲ್ಲಿ ನಮಗೆ ಔಟ್ಪುಟ್ ಬರಬೇಕಾಗಿರೋದು ಡಿಸ್ಪ್ಲೇ ಯೂನಿಟ್ ಅಥವಾ ವಾಟ್ ದ ರಿಕ್ವೈರ್ಮೆಂಟ್ ಆಫ್ ಔಟ್ಪುಟ್ ಅಂತಂದರೆ ದಟ್ ಈಸ್ DC ವೋಲ್ಟೇಜ್. ಯಾಕೆ ಅಂತ ಹೇಳಿದ್ದೀನಿ ನಾನು. ಸೊ ಎಲ್ಲ ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ, ಸೊ ಎಲ್ಲ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಇರೋದ್ರಿಂದ, ಸೊ ವೋಲ್ಟೇಜ್ ಮಸ್ಟ್ ಬಿ ಇನ್ DC ಅಲ್ಲಿ ಇರಬೇಕು. ಇಲ್ಲಾಂದರೆ ACಯಲ್ಲಿ ನಾವು ರನ್ ಮಾಡ್ತೀವಿ, AC ಕರೆಂಟಲ್ಲಿ ರನ್ ಮಾಡ್ತೀನಿ, AC ವೋಲ್ಟೇಜಲ್ಲಿ ರನ್ ಮಾಡ್ತೀವಿ ಅಂದರೆ ಸೂಟ್ ಆಗ್ತವೆ. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್. ಎಲ್ಲದನ್ನು DC ವೋಲ್ಟೇಜ್ಗೆ ಕನ್ವರ್ಷನ್ ಮಾಡಬೇಕು. ಸೊ ಇಲ್ಲಿ AC ವೋಲ್ಟೇಜ್ ಆಗಿರೋದ್ರಿಂದ ಸೊ ಅದನ್ನು ರನ್ ಮಾಡೋಕ್ಕಾಗಲ್ಲ. ಐ ಶುಡ್ ಬಿ ಕನ್ವರ್ಟೆಡ್ ಇಂಟು DC ವೋಲ್ಟೇಜ್. ಫಸ್ಟ್ ಸಿಗ್ನಲ್ ಸ್ಟ್ರೆಂತನ್ನು ಬೂಸ್ಟ್ ಮಾಡಬೇಕು ಬೈ ಯೂಸಿಂಗ್ ಅಟಿನ್ಯೂಯೇಟರ್. ಸಿಗ್ನಲ್ ಸ್ಟ್ರೆಂತ್ ಬೂಸ್ಟ್ ಆದಮೇಲೆ ದಟ್ಸ್ AC ವೋಲ್ಟೇಜ್ ಇಸ್ ಕನ್ವರ್ಟೆಡ್ ಇಂಟು DC ವೋಲ್ಟೇಜ್. AC to DC ತೊಗೊಂಡಿದ್ದೀವಿ ನೋಡಿ, AC to DC ರೆಕ್ಟಿಫೈರ್ ಅಂತ ಕರಿತೀವಿ ನಾವು. ACಯಿಂದ DC ವೋಲ್ಟೇಜ್ಗೆ ಕನ್ವರ್ಷನ್ ಮಾಡಿ ದೆನ್ ಅದನ್ನು ಡಿಜಿಟಲಲ್ಲಿ, ಇಲ್ಲಿ ಕಾನ್ಸೆಪ್ಟ್ ಎರಡೇ, ಒಂದು AC to DC, ADC. ಕನ್ಫ್ಯೂಸ್ ಆಗ್ಬಿಟ್ರಿ AC to DC ಮತ್ತು ADCಗೂ. ಸೊ ನನಗೆ ಔಟ್ಪುಟ್ ಬರಬೇಕಾಗಿರೋದು DC ವೋಲ್ಟೇಜ್ ಆಗಿ. ಸೊ ದಟ್ಸ್ ಅ ಪರ್ಪಸ್ AC ವೋಲ್ಟೇಜ್ನ DC ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿದ್ವಿ ಬೈ ಯೂಸಿಂಗ್ AC to DC ಕನ್ವರ್ಟರ್. ಅಂತ AC to DC ಕನ್ವರ್ಟರಿಂದ ನೆಕ್ಸ್ಟ್ ಏನು ಮಾಡಬೇಕು, ADC ಕೊಡಬೇಕು, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಕೊಡಬೇಕು. ಯಾಕೆಂದರೆ ಅನಲಾಗ್ ಸಿಗ್ನಲ್ಸ್ನ ಡಿಜಿಟಲ್ ಸಿಗ್ನಲ್ ಆಗಿ ಪರಿವರ್ತನೆ ಮಾಡಿ ಡಿಜಿಟಲ್ ಸಿಗ್ನಲ್ಸ್ನ ಡಿಸ್ಪ್ಲೇ ಮಾಡಬೇಕು. ಸೊ ದಟ್ಸ್ ಅ ಕಾನ್ಸೆಪ್ಟ್. ADCನ ಬಳಕೆ ಮಾಡಿಕೊಂಡು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ನ ಬಳಕೆ ಮಾಡಿಕೊಂಡು ಡಿಜಿಟಲ್ ಸಿಗ್ನಲ್ಸ್ ಆಗಿ ಕನ್ವರ್ಷನ್ ಮಾಡಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟೆ. So this is about the AC voltage. Then coming to the DC voltage. ಇಲ್ಲಿ ಸಮಸ್ಯೆನೇ ಇಲ್ಲ ನಮಗೆ DC ವೋಲ್ಟೇಜ್. ಯಾಕೆಂದರೆ ಇನ್ಪುಟ್ ಟು DC ವೋಲ್ಟೇಜು, ಔಟ್ಪುಟ್ ಬರಬೇಕಾಗಿರೋದು DC ವೋಲ್ಟೇಜ್. ಸೊ ಫೈನಲಿ ಡೈರೆಕ್ಟ್ಲಿ ಇಟ್ ಈಸ್ ಗಿವನ್ ಟು ದ ADC. ಸೊ ನಾವು ಇಲ್ಲಿ ADC ಡೈರೆಕ್ಟಾಗಿ ಕೊಟ್ಬಿಟ್ರೆ ಮುಗೀತು. ನೋ ನೀಡ್ ಫಾರ್ ಕನ್ವರ್ಟಿಂಗ್ DC ವೋಲ್ಟೇಜ್. ಯಾಕೆಂದರೆ ಇನ್ಪುಟ್ ಬಂದಿರೋದು ಇಲ್ಲಿ ಅದು DC ವೋಲ್ಟೇಜ್, ರೈಟ್? ನಮಗೆ ಇಲ್ಲಿ AC ವೋಲ್ಟೇಜ್ ಇತ್ತು. ಸೊ ದಟ್ಸ್ ಅ ಕಾನ್ಸೆಪ್ಟ್ಸ್. AC to DC ಕನ್ವರ್ಟರ್ ಇಂಟ್ರೊಡ್ಯೂಸ್ ಆಯಿತು. ಬಟ್ ಇಲ್ಲಿ ಇನ್ಪುಟ್ ಇರೋದು ಯಾವುದು, DC ವೋಲ್ಟೇಜ್. ಔಟ್ಪುಟ್ ಬರಬೇಕಾಗಿರೋದು DC ವೋಲ್ಟೇಜ್. ಸೊ DC ವೋಲ್ಟೇಜ್ ಬಂದಿದೆ ಅಂದಮೇಲೆ ಅದು ಸಿಗ್ನಲ್ನ ಸ್ಟ್ರೆಂತ್ ಬೂಸ್ಟ್ ಮಾಡೋದು, ಅಟಿನ್ಯೂಯೇಟ್ ಮಾಡೋದು, ಆಂಪ್ಲಿಫೈ ಮಾಡೋದು. ಅಟಿನ್ಯೂಯೇಟ್ ಆಗಿರುವಂಥ ಸಿಗ್ನಲ್ನ ಸೀದಾ ಎಲ್ಲಿ ಕಳಿಸ್ತೀವಿ,
ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಕಳಿಸ್ತೀವಿ, ಡಿಜಿಟಲ್ ಸಿಗ್ನಲ್ ಆಗಿ ಮಾರ್ಪಡಿಸುತ್ತೆ, ಕನ್ವರ್ಷನ್ ಆಗುತ್ತೆ. ದಟ್ ಡಿಜಿಟಲ್ ಸಿಗ್ನಲ್ ಈಸ್ ಡಿಸ್ಪ್ಲೇಡ್ ಇನ್ ಎ ಡಿಸ್ಪ್ಲೇ ಯೂನಿಟ್. ವೆರಿ ಸಿಂಪಲ್. DC voltage. Very important. Next is current. Finally, we are coming a complicated process, that is current, AC current. So this AC current is given to the shunt resistance. Very simple. ಕರೆಂಟ್ ಇಲ್ಲಿ ಅದರ ಸಮಸ್ಯೆ ಇಲ್ಲ ನಮಗೆ. AC ವೋಲ್ಟೇಜ್ನ DC ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡೋಕೆ ಭಾರಿ ಸುಲಭ. ರೆಕ್ಟಿಫೈರ್ಸ್ ಇರ್ತಾವೆ, ನಮ್ಗೆ ಗೊತ್ತಾಗಿದೆ. ಡಯೋಡಲ್ಲಿ ಬ್ರಿಡ್ಜ್ ರೆಕ್ಟಿಫೈರ್, ಹಾಫ್ ವೇವ್ ರೆಕ್ಟಿಫೈರ್ ಎಲ್ಲ ಓದಿದ್ದೀರಿ ನೀವು. ಸೊ ಆ ರೆಕ್ಟಿಫೈರ್ಸ್ಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ AC ವೋಲ್ಟೇಜ್ನ DC ವೋಲ್ಟೇಜ್ ಆಗಿ ಕನ್ವರ್ಷನ್ ಮಾಡೋದು. ಬೆಸ್ಟ್ ಎಕ್ಸಾಂಪಲ್ ಇವ್ರ ಮೊಬೈಲ್. ನೀವು ಚಾರ್ಜ್ ಮಾಡೋದು AC ಸಪ್ಲೈಗೆ, ಬಟ್ ಮೊಬೈಲಲ್ಲಿ ಇರೋ ಬ್ಯಾಟ್ರಿ ಯಾವುದು DC. ಸೊ ACನ DC ಕನ್ವರ್ಷನ್ ಮಾಡೋದಕ್ಕೆ ಮೊಬೈಲ್ ಚಾರ್ಜರ್ ಒಳಗಡೆ ಸಮ್ ರೆಕ್ಟಿಫೈರ್ ಯೂನಿಟ್ಸ್ ಯೂಸ್ ಮಾಡಿರ್ತೀವಿ. ಸೇಮ್ ಕಾನ್ಸೆಪ್ಟ್. ಈ AC ಕರೆಂಟ್ನ DC ಕರೆಂಟ್ ಆಗಿ ಕನ್ವರ್ಷನ್ ಮಾಡೋಕ್ಕಾಗಲ್ಲ. ಸೊ AC ಕರೆಂಟ್ನ ನಮಗೆ ಬರಬೇಕಾಗಿರೋದು ಯಾವುದು? DC ವೋಲ್ಟೇಜೇ ಬರಬೇಕು. ಕರೆಂಟ್ನ ವೋಲ್ಟೇಜ್ ಆಗಿ ಕನ್ವರ್ಷನ್ ಆಗಬೇಕು, ಕರೆಂಟು ವೋಲ್ಟೇಜ್ ಕನ್ವರ್ಟರ್ ಆಗಬೇಕು. ಸೊ ನಮಗೆ ಯಾವ ಕಾನ್ಸೆಪ್ಟು ಇಲ್ಲ. ಹಂಗಾರೆ ಏನು ಮಾಡಬೇಕು? ಇದಕ್ಕೊಂದು ಟ್ರಿಕ್ ಇದೆ, ಭಾಳ ಸಿಂಪಲ್ ಟ್ರಿಕ್. ನಾನು ಹೇಳಿದ್ದೀನಿ, ತಗೊಂಡ್ಬಿಡ್ರಿ ಒಂದು ರೆಸಿಸ್ಟೆನ್ಸ್ ತಗೊಂಡ್ಬಿಡ್ರಿ, ಒಂದು ರೆಸಿಸ್ಟೆನ್ಸ್ಗೆ ಕರೆಂಟ್ನ ಅಪ್ಲೈ ಮಾಡಿರಿ. ಯಾವ ಕರೆಂಟ್ ತಗೊಂಡ್ರಿ ಅದು. ಈ ಫಾರ್ ಎಕ್ಸಾಂಪಲ್ AC ಕರೆಂಟ್ ತಗೊಂಡ್ರೆ ಔಟ್ಪುಟ್ ಏನು ಬರುತ್ತೆ? ACನೇ ಬರುತ್ತೆ. ಆಯಿತಾ? ಔಟ್ಪುಟ್ ACನೇ ಬರುತ್ತೆ. ನಾನು ಒಂದು ಪಡ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ರೆಸಿಸ್ಟೆನ್ಸ್ಗೆ ಒಂದು ಚಟ ಇದೆ. ಏನು ಚಟ? ಕರೆಂಟ್ನ ತಗೊಳುತ್ತೆ, ವೋಲ್ಟೇಜ್ನ ಕಕ್ಕತ್ತೆ. ಕರೆಂಟ್ನ ತಗೊಳುತ್ತೆ, ವೋಲ್ಟೇಜ್ನ ಕಕ್ಕತ್ತೆ. ವೆರಿ ಸಿಂಪಲ್. ಇಲ್ಲಿ ನೋಡಿ, ಔಟ್ಪುಟ್ ವೋಲ್ಟೇಜ್ ನಮ್ಗೆ ಸಿಕ್ತು. ಈಗ ಸಪೋಸ್ AC ಕರೆಂಟ್ನ ಕಳಿಸ್ತಾ ಇದ್ದೀನಿ ಅಂದಮೇಲೆ ರೆಸಿಸ್ಟೆನ್ಸ್ ತಗೊಂಡ್ಮೇಲೆ ಏನು ಕಕ್ತಾ ಇದೆ? ವೋಲ್ಟೇಜ್ ಕಕ್ತಾ ಇದೆ. ನನಗೆ ಔಟ್ಪುಟ್ ಬರಬೇಕಾಗಿರೋದು ವೋಲ್ಟೇಜ್. ಅದನ್ನ ಆಮೇಲೆ ನೋಡೋಣ. ವೋಲ್ಟೇಜ್ ಬಂತು. ಇಲ್ಲಿ ತಗೊಂಡಿರೋದು ಯಾವುದು? AC ಕರೆಂಟ್. ಔಟ್ಪುಟ್ ಬರಬೇಕಾಗಿರೋದು ಯಾವುದು? AC ವೋಲ್ಟೇಜ್. ಸೊ AC ವೋಲ್ಟೇಜ್ ಬಂತು. AC ಕರೆಂಟ್ನ ಶಂಟ್ ರೆಸಿಸ್ಟೆನ್ಸಿಗೆ ಕೊಟ್ಟೆ, AC ಕರೆಂಟ್ನ ಶಂಟ್ ರೆಸಿಸ್ಟೆನ್ಸಿಗೆ ಕೊಟ್ಟೆ. ಔಟ್ಪುಟ್ ಯಾವ್ದು ಬಂತು? AC ವೋಲ್ಟೇಜೇ ಬಂತು. ಯಾಕೆಂದರೆ ಕರೆಂಟ್ನ ತಕ್ಕೊಂಡು ವೋಲ್ಟೇಜ್ನ ಕಕ್ಕತ್ತೆ, ಕರೆಂಟ್ನ ತಗೊಂಡು ವೋಲ್ಟೇಜ್ನ ಕಕ್ಕತ್ತೆ. ದಟ್ಸ್ ಅ ಕಾನ್ಸೆಪ್ಟ್ ಆಫ್ ರೆಸಿಸ್ಟೆನ್ಸ್. ಶಂಟ್ ರೆಸಿಸ್ಟೆನ್ಸ್ ಯಾಕೆ ತಗೊಂಡೆ ಅನ್ನೋದು ನಾನು ಹೇಳಿದೆ. ಶಂಟ್ ರೆಸಿಸ್ಟೆನ್ಸ್ ಇಸ್ ಅ ವೆರಿ ಲೋ ರೆಸಿಸ್ಟೆನ್ಸ್, ಮಲ್ಟಿಪ್ಲೈ ರೆಸಿಸ್ಟೆನ್ಸ್ ಇಸ್ ಅ ವೆರಿ ಹೈ ರೆಸಿಸ್ಟೆನ್ಸ್. ಏನಿಲ್ಲ, ನಾವು ಹೆಸರು ಕೊಟ್ಟಿರೋಂಥದ್ದು. ಓಕೆ, ಶಂಟ್ ರೆಸಿಸ್ಟೆನ್ಸ್ ಅಂದರೆ ತುಂಬ ಕಡಿಮೆ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ಗೂ ಕರೆಂಟ್ಗೂ ಆಗಬರಲ್ಲ ಅಂತ ಹೇಳಿದ್ದೀನಿ. ಕರೆಂಟ್ ಜಾಸ್ತಿ ಆಗಬೇಕು ಅಂದರೆ ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು. ಈಗ ಕರೆಂಟ್ ಹರಿಬೇಕು ಅಂದರೆ ರೆಸಿಸ್ಟೆನ್ಸ್ ಪಾತ್ ಏನಾಗಿರಬೇಕು? ಕಮ್ಮಿ ಇರಬೇಕು. ಸೊ ಅದಕ್ಕೆ ನಾನು ಕಡಿಮೆ ರೆಸಿಸ್ಟೆನ್ಸ್ ತೊಗೊಂಡ್ವಿ. ಶಂಟ್ ರೆಸಿಸ್ಟೆನ್ಸ್ ತೊಗೊಂಡು ಅದಕ್ಕೆ ಕರೆಂಟ್ನ ಕೊಟ್ಟರೆ ಶಂಟ್ ರೆಸಿಸ್ಟೆನ್ಸ್ ಕರೆಂಟ್ ತಗೊಂಡು ವೋಲ್ಟೇಜ್ ಕೊಡ್ತು. ಇಲ್ಲಿ ಯಾವ ಕರೆಂಟ್ ಅಪ್ಲೈ ಮಾಡಿದ್ದೀವಿ? AC ಕರೆಂಟ್ ಅಪ್ಲೈ ಮಾಡಿದ್ವಿ. ವೋಲ್ಟೇಜ್ ಯಾವ್ದು ಬರುತ್ತೆ? AC ವೋಲ್ಟೇಜೇ ಬರುತ್ತೆ. ಬಟ್ ನನಗೆ ಔಟ್ಪುಟ್ ಬರಬೇಕಾಗಿರೋದು ಯಾವುದು? DC ವೋಲ್ಟೇಜ್. ಆ AC ವೋಲ್ಟೇಜ್ನ ಏನು ಮಾಡ್ತೀವಿ? AC ಟು DC ಕನ್ವರ್ಟರ್ ಮಾಡ್ತೀವಿ. ನನಗೆ ಔಟ್ಪುಟ್ ಬರಬೇಕಾಗಿರೋದು DC ವೋಲ್ಟೇಜ್. ಇಲ್ಲಿ ಔಟ್ಪುಟ್ ಇನ್ಪುಟ್ ಬಂದಿದ್ದೇನು? AC ವೋಲ್ಟೇಜ್. ಆ AC ವೋಲ್ಟೇಜ್ನ DC ವೋಲ್ಟೇಜ್ ಕನ್ವರ್ಟ್ ಮಾಡೋದು ವೆರಿ ಸಿಂಪಲ್. ಇಲ್ಲ ಆಯ್ತು, AC ಟು DC ಕನ್ವರ್ಟರ್. ಆ AC ಟು DC ಕನ್ವರ್ಟರ್ ಕನೆಕ್ಟ್ ಮಾಡಿರಿ. ದಾಟ್ಸ್ AC ವೋಲ್ಟೇಜ್ನ ತೊಗೊಂಡು DC ವೋಲ್ಟೇಜ್ ಆಗಿ ಕೊಡುತ್ತೆ. ಆ DC ವೋಲ್ಟೇಜ್ನ ಡಿಜಿಟಲ್ ಆಗಿ ಕನ್ವರ್ಟ್ ಆಗಬೇಕು. ದಟ್ ಈಸ್ ADC ತೊಗೊಳ್ರಿ. ADC ಈಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಅನಲಾಗ್ ಟು ಡಿಜಿಟಲ್ ಸಿಗ್ನಲ್. ದಟ್ ಡಿಜಿಟಲ್ ಸಿಗ್ನಲ್ ಇಸ್ ಡಿಸ್ಪ್ಲೇಡ್ ಇನ್ ಎ ಡಿಸ್ಪ್ಲೇ ಯೂನಿಟ್. ಕ್ಲೋಸ್. ಫೈನಲಿ ವಿ ಹ್ಯಾವ್ ಟು ಕಮ್ DC ಕರೆಂಟ್. ಈಗ AC ಕರೆಂಟ್ ಮುಗೀತು. ನೆಕ್ಸ್ಟ್ ವಿ ಹ್ಯಾವ್ ಟು ಕಮ್ DC ಕರೆಂಟ್. DC ಕರೆಂಟಿಗೆ ಬರ್ತೀನಿ. ದ ಸೇಮ್ ಕಾನ್ಸೆಪ್ಟ್. ಹಿಯರ್ ಆಲ್ಸೋ ವಿ ಆರ್ ಟೇಕನ್ ಶಂಟ್ ರೆಸಿಸ್ಟೆನ್ಸ್. That shunt resistance is directly given to the ADC. Simple concept. Over. This is DC current. Aida? Same. Again, shunt resistance is there. DC current ಹರಿತಾ ಇದೆ. ಆಗಲೇ ಹೇಳಿದ ರೆಸಿಸ್ಟೆನ್ಸಿಗೆ ಒಂದು ಕೆಟ್ಟ ಚಟ ಇದೆ. ಕರೆಂಟ್ನ ತಗೊಂಡು ವೋಲ್ಟೇಜ್ನ ಕೊಡುತ್ತೆ. ಈ ವೋಲ್ಟೇಜ್ ಯಾವ್ದು ಬಂದಿದೆ? DC ಬಂದಿದೆ. ಯಾಕೆಂದ್ರೆ ಇಲ್ಲಿ ಅಪ್ಲೈ ಮಾಡಿರೋದು ಯಾವುದು? DC. ಇಲ್ಲಿ ಅಪ್ಲೈ ಮಾಡಿರೋದು AC, ಹಂಗಾಗಿ AC ಬಂತು. ಇಲ್ಲಿ ಅಪ್ಲೈ ಮಾಡಿರೋದು DCನೇ ಔಟ್ಪುಟ್ ಬಂತು. ಔಟ್ಪುಟ್ ವೋಲ್ಟೇಜ್ ಇಸ್ DC ವೋಲ್ಟೇಜ್. ಇಲ್ಲಿ ಬರಬೇಕಾಗಿರೋದು DC ವೋಲ್ಟೇಜ್, ಬಂದಿದ್ದು DC ವೋಲ್ಟೇಜ್. ನೋ ನೀಡ್ ಫಾರ್ ಕನ್ವರ್ಟಿಂಗ್ DC ವೋಲ್ಟೇಜ್. ಮತ್ತೆ ಅದನ್ನು DC ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಬಂದಿರೋ ಔಟ್ಪುಟ್ DC ವೋಲ್ಟೇಜ್ ಬಂದಿದೆ. ದಾಟ್ಸ್ DC ವೋಲ್ಟೇಜ್ ಈಸ್ ಗಿವನ್ ಟು ದ ADC. ADC ವಿಲ್ ಕನ್ವರ್ಟ್ ಅನಲಾಗ್ ಟು ಡಿಜಿಟಲ್ ಸಿಗ್ನಲ್. ದಟ್ ಡಿಜಿಟಲ್ ಸಿಗ್ನಲ್ ಇಸ್ ಡಿಸ್ಪ್ಲೇಡ್ ಇನ್ ಎ ಡಿಸ್ಪ್ಲೇ. ವೆರಿ ಸಿಂಪಲ್ ಐಡಿಯಾ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಭಾಳ ಸಿಂಪಲ್ ಆಗಿರೋವಂಥದ್ದು. ಕರೆಂಟಿಗೆ ಶಂಟನ್ನು, ಕರೆಂಟ್ ಮೆಷರ್ ಮಾಡಬೇಕಾದ್ರೆ ಶಂಟನ್ನು ಇಂಟ್ರಡ್ಯೂಸ್ ಮಾಡಿರಿ. ವೋಲ್ಟೇಜ್ನ ಮೆಷರ್ ಮಾಡಬೇಕಾದ್ರೆ ಅಟಿನ್ಯೂಯೇಟರ್ನ ಬಳಕೆ ಮಾಡಿರಿ. ಅಷ್ಟೇ ಕಾನ್ಸೆಪ್ಟ್. ಈ ಥರ ಇಟ್ಕೋಬೇಕಾದ್ರೆ ಒಂದು ಟ್ರಿಕ್. ಔಟ್ಪುಟ್ ವೋಲ್ಟೇಜ್ ಏನು ಬರಬೇಕು? ಔಟ್ಪುಟ್ ಏನು ಬರಬೇಕು? DC ವೋಲ್ಟೇಜ್. ಯಾಕೆ ಬರಬೇಕು ಅಂತ ಹೇಳಿದ್ದೀನಿ? ಎಲ್ಲ ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ ಸೊ DC ಆಗಿ ಕನ್ವರ್ಷನ್ ಮಾಡಬೇಕು. ಸೊ DC ಆಗಿ ಡಿಸ್ಪ್ಲೇ ಆಗಬೇಕು. ಸೊ ದಟ್ಸ್ ಅ ಕಾನ್ಸೆಪ್ಟ್. DC ವೋಲ್ಟೇಜೇ ಔಟ್ಪುಟ್ ಬರಬೇಕು. ಸೊ ವೋಲ್ಟೇಜ್ಗಾದರೆ ಅಟಿನ್ಯೂಯೇಟರ್ ಬಳಕೆ ಮಾಡಿರಿ. ನೋಡಿ, ಇದು DC ವೋಲ್ಟೇಜ್ ಅಟಿನ್ಯೂಯೇಟರ್ ಬಳಕೆ ಮಾಡಿದ್ದೀವಿ. AC ವೋಲ್ಟೇಜ್ ಅಟಿನ್ಯೂಯೇಟರ್ ಬಳಕೆ ಮಾಡಿದ್ದೀವಿ. ಸೊ ಇನ್ನು AC ಟು DC ಕನ್ವರ್ಟರ್ ಯಾಕೆ ಬೇಕು ಅಂತ ಗೊತ್ತಿರಬೇಕು. ಯಾಕಂದರೆ DC ವೋಲ್ಟೇಜ್ ಬರಬೇಕು ಅಂದರೆ AC ಟು DC ಕನ್ವರ್ಟರ್ ಬೇಕು. ಕರೆಂಟ್ ಮೆಷರ್ ಮಾಡ್ತಾ ಇದ್ದೀರಿ ಅಂದರೆ ಶಂಟ್ ರೆಸಿಸ್ಟೆನ್ಸ್ ಬಳಕೆ ಮಾಡೋದು ಒಂದು ಟ್ರಿಕ್. ಅದು ಗೊತ್ತಾಯ್ತು ನಮಗೆ. ರೆಸಿಸ್ಟೆನ್ಸ್ಗೆ ಕರೆಂಟ್ ಹರಿದ್ರೆ
ರೆಸಿಸ್ಟೆನ್ಸ್ಗೆ ಕರೆಂಟ್ ಹರಿದ್ರೆ ವೋಲ್ಟೇಜ್ನ ಕಕ್ಕತ್ತೆ. ಸೊ ಆ ವೋಲ್ಟೇಜ್ ಯಾವುದು? ನೀನು ಎ ಸಿ ಕರೆಂಟ್ ಅಪ್ಲೈ ಮಾಡಿದ್ರೆ ಎ ಸಿ ವೋಲ್ಟೇಜ್ ಬರುತ್ತೆ, ಡಿ ಸಿ ಕರೆಂಟ್ ಅಪ್ಲೈ ಮಾಡಿದ್ರೆ ಡಿ ಸಿ ವೋಲ್ಟೇಜ್ ಬರುತ್ತೆ. ಇಫ್ ಇಟ್ ಎ ಸಿ ಕರೆಂಟ್ ಅಪ್ಲೈ ಮಾಡಿದರೆ ಎ ಸಿ ವೋಲ್ಟೇಜ್ ಬಂದರೆ ಅದನ್ನು ಡಿ ಸಿ ಆಗಿ ಕನ್ವರ್ಷನ್ ಮಾಡಬೇಕು. ಸೊ ಇಲ್ಲಿ ಡಿ ಸಿ ಕನ್ವರ್ಷನ್ ಇದೆ. ಸೊ ಆ ಡಿ ಸಿ ಕನ್ವರ್ಷನ್ ಎ ಡಿ ಸಿ ಕೊಡ್ರಿ. ಎ ಡಿ ಸಿ ಇಸ್ ಕಾಮನ್ ಫಾರ್ ಆಲ್ ದ ಕ್ವಾಂಟಿಟೀಸ್, ಯಾಕೆಂದರೆ ನಮಗೆ ಔಟ್ಪುಟ್ ಬರಬೇಕಾಗಿರೋದು ಡಿಜಿಟಲಲ್ಲೇ. ಸೊ ಡಿಜಿಟಲ್ ಡಿಸ್ಪ್ಲೇ ಆಗಬೇಕು ಅಂತಂದರೆ ಎ ಡಿ ಸಿ ಬೇಕೇ ಬೇಕು. ಅನಲಾಗ್ ಟು ಡಿಜಿಟಲ್ ಡಿಸ್ಪ್ಲೇ ಕೊಡ್ರಿ. ಸೊ ದ್ಯಾಟ್ಸ್ ಶುಡ್ ಬಿ ಡಿಸ್ಪ್ಲೇಡ್ ಇನ್ ಯುವರ್ ಡಿಜಿಟಲ್ ಡಿಸ್ಪ್ಲೇ. ಸೊ ದೀಸ್ ಆರ್ ಸಿಂಪಲ್ ಬ್ಲಾಕ್ ಡಯಾಗ್ರಾಮ್. ಇದು ಬ್ಲಾಕ್ ಡಯಾಗ್ರಾಮ್ ಇದೆಲ್ಲ ಭಾರಿ ಸಿಂಪಲ್ ಇದು. ಸೊ ಈ ಬ್ಲಾಕ್ ಡಯಾಗ್ರಾಮ್ ನೀವು ಅರ್ಥ ಮಾಡ್ಕೊಂಡ್ರೆ ಅಂದರೆ ಬರೆಯೋದು ಭಾರಿ ಸುಲಭ. ಇದನ್ನೇ ಇಂಗ್ಲೀಷಲ್ಲಿ ಹೇಳಿದ್ರೆ ಆಯಿತು. ಒಂದ್ಸತಿ ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿ. ಇನ್ ದ ಮೆಜರ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಒಂದೊಂದು ಹೇಳ್ತಾ ಬನ್ನಿ. ಫಸ್ಟ್ ರೆಸಿಸ್ಟೆನ್ಸಿಗೆ ಬರೋಣ. ಇನ್ ದ ಮೆಜರ್ಮೆಂಟ್ ಆಫ್ ರೆಸಿಸ್ಟೆನ್ಸ್, suitable resistance is to be connected, which is converted into digital signal and then displayed in a display unit. Close. Then coming to the AC voltage. In the measurement of AC voltage, the signal is attenuated by using attenuator. Then it is given to the AC to DC converter by converting AC voltage into DC voltage. Then it is fed to the ADC, will convert analog to digital signal. Then it is displayed in a display unit. Close. This to this ಇದನ್ನೇ ನೀವು ಗಟ್ಟೋಡಿ ಅವಶ್ಯಕತೆ ಇಲ್ಲ. ಒಂದರಿಂದ ಒಂದು ಅದನ್ನೇ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಆಯ್ತು. ಇನ್ ದ ಮೆಜರ್ಮೆಂಟ್ ಆಫ್ ಡಿ ಸಿ ವೋಲ್ಟೇಜ್ ತಗೊಂಡಿದ್ರೆ ವೋಲ್ಟೇಜ್ ಫಸ್ಟ್ ಮುಗಿಸ್ಕೊಂಡ್ಬಿಡ್ರಿ, ಆಮೇಲೆ ಕರೆಂಟ್ ಇವರು. ಇನ್ ದ ಮೆಜರ್ಮೆಂಟ್ ಆಫ್ ಎ ಸಿ ವೋಲ್ಟೇಜ್, ದ ಸಿಗ್ನಲ್ ಇಸ್ ಅಟಿನ್ಯೂಯೇಟೆಡ್ ವಿಚ್ ಈಸ್ ಗಿವನ್ ಟು ದ AC to DC converter, which converts AC into DC voltage. Then it is fed to the ADC. ADC will convert analog to digital signal. Then it is displayed in a display unit. Close. In the measurement of DC voltage, the signal is attenuated, which is given to the ADC. ADC will convert analog to digital conversion. That's digital signal is displayed in a display unit. Close. In the measurement of AC current, next ಇಲ್ಲಿ ಬನ್ನಿ. In the measurement of AC current, the current is flowing to the shunt resistance. Voltage drop across the shunt resistance. ನೋಡಿ, ಕರೆಂಟ್ನ ಶಂಟ್ ರೆಸಿಸ್ಟೆನ್ಸಿಗೆ ಕೊಟ್ಟೆ. ಶಂಟ್ ರೆಸಿಸ್ಟೆನ್ಸ್ ಏನು ಮಾಡ್ತು? ವೋಲ್ಟೇಜ್ ಡ್ರಾಪ್ ಆಯಿತು. ಆ ವೋಲ್ಟೇಜ್ ಡ್ರಾಪ್ ಎಲ್ಲಿರುತ್ತೆ? ಶಂಟ್ ರೆಸಿಸ್ಟೆನ್ಸ್ ಹತ್ರ ಇರುತ್ತೆ. ಯಾಕೆಂದರೆ ಕರೆಂಟ್ನ ತಗೊಂಡು ವೋಲ್ಟೇಜ್ನ ಕಕ್ಕಿತು. So when the current is flowing to the shunt resistance, the voltage drop across the shunt resistance, which is given to the AC to DC converter, which will convert DC voltage. Then it is fed to the ADC. ADC will convert analog to digital signal. Then it is displayed in a display. Close. In the measurement of DC current, the current is flowing to the shunt resistance. Current is flowing to the shunt resistance. Voltage drop across the shunt resistance, which is given to the ADC. It will convert analog to digital signal. Then it is displayed in a display. Close. ಇಷ್ಟು ಬರೆದ್ರೆ ಮುಗಿದೇ ಹೋಯ್ತು. 5 ಕ್ವಾಂಟಿಟಿ ಇದೆ, 5 ಪಾಯಿಂಟ್ ಆದರೆ ಮುಗಿದೇ ಹೋಯ್ತು. ದಿಸ್ ಅಬೌಟ್ ದ ಡಿಜಿಟಲ್ ಮಲ್ಟಿಮೀಟರ್. ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ. ಇನ್ನೊಂದ್ಸತಿ ಹೇಳ್ತೀನಿ ಬೇಕಾದ್ರೆ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಮುಗೀತು. ಇನ್ ದ ಮೆಜರ್ಮೆಂಟ್ ಆಫ್ ರೆಸಿಸ್ಟೆನ್ಸ್, suitable resistance is connected, which is converted into digital signal by using analog to digital converter. Then it is displayed in a display unit. Close. In the measurement of AC voltage, the signal is attenuated by using attenuator. Then it is given to the AC to DC converter, which converts AC voltage into DC voltage, which is fed to the ADC. ADC will convert analog to digital conversion. Then it is displayed in a display unit. Close. In the measurement of DC voltage, the signal is attenuated, which is given to the ADC. The ADC will convert analog to digital conversion. Then it is displayed in a display unit. Close. In the measurement of AC current, the current is flowing to the shunt resistance. In the measurement of AC current, the current is flowing to the shunt resistance. The voltage drop across the shunt resistance. ಇಲ್ಲಿ voltage drop AC ಆಗಿರೋದ್ರಿಂದ, so we should given to the AC to DC converter, which will convert DC voltage. That should be given to the ADC. ADC will convert analog to digital signal. Then it is displayed in a display. In the measurement of DC current, the current is flowing to the shunt resistance. The voltage drop across the shunt resistance. ಯಾವ voltage drop ಇಲ್ಲಿ? DC voltage. So DC voltage ಬಂದಿರೋದ್ರಿಂದ output to DC voltage ಬರಬೇಕಾಗಿರೋದ್ರಿಂದ no need for giving AC to DC converter. Directly it is fed to the ADC. ADC will convert analog to digital converter. Then it is displayed in a display. Very simple. ಅರ್ಥ ಇದೆ ಅನ್ಕೊಂಡಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನಾದ್ರು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ. ಐ ಆಮ್ ಟೆಲಿಂಗ್ ಅದರ್ ಟೈಮ್, ನೋ ಪ್ರಾಬ್ಲಮ್. ಇನ್ನು ಅರ್ಥ ಮಾಡ್ಕೊಂಡು ಭಾಳ ಸತಿ ಕೇಳಿದ್ದೇನೆ. 7 ಮಾರ್ಕ್ಸಿಗೆ ಬರೋವಂಥ ಕ್ವಶನ್. ಓಕೆ, ಥ್ಯಾಂಕ್ ಯು.